ಇಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಇವತ್ತಿನ ಶೂನ್ಯ ಸಂಪಾದನೆಯ ಕುರಿತು ಚಿಂತನೆ ಮಾಡಲಿಕ್ಕೆ ಆಗಮಿಸಿರತಕ್ಕಂಥ ಶ್ರೀ ಶಂಭು ಹೆಗಡಾಳ್ ಅವರಿಗೆ ಬಸವ ಕೇಂದ್ರ ಮತ್ತು ಬಸವ ಸಮಿತಿಗಳ ಪರವಾಗಿ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಮಿಸಿದ ತಮ್ಮೆಲ್ಲರಿಗೂ ಆನ್ಲೈನ್ನಲ್ಲಿ ಮೂಲಕ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಶರಣಗಳನ್ನು ಸಲ್ಲಿಸ್ತಾ ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಇವತ್ತಿನ ಶೂನ್ಯ ಸಂಪಾದನೆಯ ಚಿಂತನೆಯನ್ನು ಮುಂದುವರಿಸಲಿಕ್ಕೆ ಶ್ರೀ ಶಂಭು ಹೆಗಡಾವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ನೆರೆದಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕನ್ನಿಕ್ಕಿದವರಾರೋ, ಬೆಳಗೂ ಅದೇ ಕತ್ತಲೆಯೂ ಅದೇ, ಇದೇನು ಚೋದ್ಯವೋ ಒಂದಕ್ಕೊಂದಂಜದು, ಆನೆಯೋ ಸಿಂಹವೂ ಒಂದಾಗಿ ಉಂಬುದ ಕಂಡು ಬೆರಗಾದೆನು ಕಾಣ ಗುಹೇಶ್ವರ. ಅಪರಿಮಿತದ ಕತ್ತಲೆ, ಅದಕ್ಕೆ ಪರಿಮಿತಿ ಇಲ್ಲ, ಅದು ಅನ್ಲಿಮಿಟೆಡ್ ಇದೆ. ಅದಕ್ಕೆ ಮಿತಿ ಇಲ್ಲ, ಮಿತಿ ಮೀರಿದ ಮಿತಿ ಇಲ್ಲದಷ್ಟು ಲಿಮಿಟ್ಲೆಸ್
ಅಪರಿಮಿತ ಅಂದರೆ ಲಿಮಿಟ್ಲೆಸ್, ಅದಕ್ಕೆ ಮಿತಿನೇ ಇಲ್ಲ. ಎಷ್ಟು ಇದೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ, ಎಷ್ಟು ಕತ್ತಲೆ ಇದೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ, ಎಷ್ಟು ಇದೆ ಕತ್ತಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ, ಅಷ್ಟು ಕತ್ತಲೆ. ಕತ್ತಲೆಗೆ ಡೆಫಿನಿಷನ್ ಏನು? ಕತ್ತಲೆ ಎಷ್ಟಿದೆ ಅಂತ ಕೇಳಿದರೆ ಅದು ಅಪ್ರಮಾಣವಾಗಿ, ಅದನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಅದು ಅನ್ಲಿಮಿಟೆಡ್ ಆಗಿದೆ, ಅದು ಅಪರಿಮಿತ ಕತ್ತಲೆ. ಅಂದರೆ ಅಲ್ಲಿ ಅಪರಿಮಿತ ಕತ್ತಲೆ ಅಂದರೆ ಅರ್ಥ ಬೆಳಕಿನ ಒಂದು ಅಂಶವೂ ಇಲ್ಲದ ಸ್ಥಿತಿ. ಅದು ಬೆಳಕೇ ಇಲ್ಲ, ಕತ್ತಲೆ ಇದೆ ಅಂದರೆ ಅರ್ಥ ಒಂದರ್ಥದಲ್ಲಿ ಬೆಳಕೇ ಇಲ್ಲ, ಎಷ್ಟೂ ಬೆಳಕಿಲ್ಲ. ಎಷ್ಟಿದೆ ಕತ್ತಲೆ ಅಂತ ಹೇಳಲಿಕ್ಕೆ ಇನ್ನೊಂದು ರೂಪದಲ್ಲಿ ಏನು ಹೇಳೋದು, ಎಷ್ಟೂ ಬೆಳಕಿಲ್ಲ, ಏನೇನೂ ಬೆಳಕಿಲ್ಲ, ಯಾವ ಬೆಳಕೂ ಇಲ್ಲ, ಸೂರ್ಯನ ಬೆಳಕು ಇಲ್ಲ, ಚಂದ್ರನ ಬೆಳಕು ಇಲ್ಲ, ಬತ್ತಿಯ ದೀಪದ ಬೆಳಕು ಇಲ್ಲ, ನಕ್ಷತ್ರದ ಬೆಳಕು ಇಲ್ಲ, ಏನೂ ಬೆಳಕಿಲ್ಲದ ಸ್ಥಿತಿ ಅದೊಂದು ಅಪರಿಮಿತದ ಕತ್ತಲೆ. ಈ ಕತ್ತಲೆಯೊಳಗನೆ ಒಂದು ವಿಪರೀತದ ಬೆಳಕಿದೆ. ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕನ್ನಿಕ್ಕಿದವರಾರೋ? ಈಚೆ ಕಡೆ ಕತ್ತಲವನ್ನು ವ್ಯಾಖ್ಯಾನಿಸಬೇಕು. ಕತ್ತಲ ಅಂದರೆ ಬೆಳಕಿಲ್ಲದ ಸ್ಥಿತಿ. ಆ ಕತ್ತಲೆಯೊಳಗೆ ಒಂದು ವಿಪರೀತದ ಬೆಳಕನ್ನು ಇಟ್ಟಿದ್ದಾರೆ, ಅವ್ರು ಯಾರು ಅಂತ ಪ್ರಭುದೇವರ ಪ್ರಶ್ನೆ ಇದು. ಕತ್ತಲು ಇದೆ, ಎಷ್ಟು ಕತ್ತಲು ಅಂದರೆ ಶಬ್ದ ಪ್ರಯೋಗ ನೋಡಿ, ಶರಣರ ವಚನ ಸಾಹಿತ್ಯದ ಶಬ್ದ ಪ್ರಯೋಗ ನನಗನ್ನಿಸ್ತದೆ ಇನ್ಯಾವ ಸಾಹಿತ್ಯದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲೆಯನ್ನ ಹೇಳೋದು ಎಷ್ಟು ಅಂದರೆ ಅದು ಬರೇ ಕತ್ತಲೆ ಅನ್ನಲಿಲ್ಲ ಅವರು, ವಿಪರೀತ. ವಿಪರೀತ ಅಂದರೆ ಬೆಳಕು ಅಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಅಷ್ಟರ ಮಟ್ಟಿಗಿರ್ತಕ್ಕಂಥ ಕತ್ತಲೆಯೊಳಗನೆ ಒಂದು ವಿಪರೀತದ ಬೆಳಕನ್ನಿಟ್ಟರು. ಅಪರಿಮಿತ ಕತ್ತಲೆಯೊಳಗೆ ಅದು ಭಾಳ ಅನ್ಲಿಮಿಟೆಡ್ ಇದೆ, ಎಷ್ಟಿದೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಅಳಿಲಿಕ್ಕೆ ಬರೋದಿಲ್ಲ, ಮೆಜರ್ ಮಾಡಲಿಕ್ಕೆ ಬರೋದಿಲ್ಲ, ಪ್ರಮಾಣಬದ್ಧವಾಗಿ ಹೇಳಲಿಕ್ಕೆ, ಪ್ರಮಾಣಿಸಿ ಅಂದರೆ ಇಷ್ಟಿದೆ ಅಷ್ಟಿದೆ, ಇಷ್ಟು ಯೂನಿಟ್ ಇದೆ ಅಷ್ಟು ಯೂನಿಟ್ ಇದೆ, ಬೆಳಕನ್ನು ಯೂನಿಟ್ನಲ್ಲಿ ಹೇಳ್ಬೋದು ನಾವು, ಕತ್ತಲೆನ ಯಾವ ಯೂನಿಟ್ನಲ್ಲಿ ಹೇಳಲಿಕ್ಕೆ ಸಾಧ್ಯ? ನಾವು ಬೆಳಕನ್ನು ವ್ಯಾಟ್ನಲ್ಲಿ ಹೇಳ್ಬೋದು ನಾವು, ಇಷ್ಟು ವ್ಯಾಟು, 20 ವ್ಯಾಟು, 30 ವ್ಯಾಟು, 100 ವ್ಯಾಟು, 1000 ವ್ಯಾಟು ಅಂತ ಹೇಳ್ಬೋದು ನಾವು. ಕತ್ತಲೆಯನ್ನು ವ್ಯಾಟ್ ಮುಖಾಂತರ ಅದರ ಪ್ರಮಾಣವನ್ನು ಹಚ್ಚಿ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಕತ್ತಲೆ. ಅದನ್ನು ಭಾಳ ಅಂದರೆ ಏನು ಅನ್ಬೋದು? ಕಾರ್ಗತ್ತಲು ಅನ್ಬೋದು, ಕಗ್ಗತ್ತಲು ಅನ್ಬೋದು, ಇನ್ನೇನೋ ಕರಿಬೋದು. ಅದಕ್ಕೆ ನಾವು ಅನ್ಲಿಮಿಟೆಡ್ ಡಾರ್ಕ್ನೆಸ್ ಅಂತ ಕರಿತೇವೆ. ಇಷ್ಟಂದು ಬಿಟ್ಟರೆ ಬರೇ ಕತ್ತಲೆ ಆಗಿತ್ತಂದ್ರೆ ಈ ಜಗತ್ತು ಬೆಳಗೋದು ಹೆಂಗೆ? ಈ ಕತ್ತಲೆಯೊಳಗೆ ಒಂದು ಮಹಾ ವಿಪರೀತದ ಬೆಳಕಿದೆ. ಅದು ಹೆಂಗಿದೆ ಅಂತಂದರೆ, ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಮತ್ತೆ ಅದೇ ವಚನಕ್ಕೆ ಬರ್ತೇವೆ ನಾವು. ನೀನೊಬ್ಬನೇ ಇದ್ದಲ್ಲ ಗುಹೇಶ್ವರ, ಹೆಂಗಿದ್ದೆ ಅಂತಂದರೆ ಇದ್ದು ಇಲ್ಲದಂತೆ. ಈ ಅಪರಿಮಿತದ ಕತ್ತಲೆಯೊಳಗೆ ವಿಪರೀತದ ಬೆಳಕು ಹೆಂಗಿದೆ ಅಂತಂದರೆ ಇದ್ದೂ ಇಲ್ಲದಂತೆ ಇದೆ. ಕತ್ತಲೆ ಹುಟ್ಟಿದೆ. ಆ ಕತ್ತಲೆಯ ಹುಟ್ಟಿಗೂ ಕಾರಣ ಆ ವಿಪರೀತದ ಬೆಳಕೆ. ಕತ್ತಲೆ ಆ ವಿಪರೀತದ ಬೆಳಕಿನ ಕೂಸು. ಈ ಸೃಷ್ಟಿಯಲ್ಲಿ ಕತ್ತಲೆ ಆವರಿಸಿದೆ ಅಂದರೆ ಆ ಕತ್ತಲೆ
ಆ ಪರಮ ವಸ್ತುವಿನ ಸೃಷ್ಟಿ, ಆ ಶೂನ್ಯ ಸ್ಥಿತಿಯಲ್ಲಿ ಏನಿದೆಯಲ್ಲ ಆ ಶೂನ್ಯ ಸ್ಥಿತಿಯ ಸೃಷ್ಟಿ ಅದು ಕತ್ತಲೆನೇ. ಆ ಶೂನ್ಯ ಸ್ಥಿತಿಯ ಒಂದು ಭಾಗ ಅದು, ಆ ಸೃಷ್ಟಿಯ ಒಂದು ಭಾಗ. ಅದಕ್ಕೆ ನಾವು ಕತ್ತಲೆಯನ್ನು ಆ ವಿಪರೀತದ ಬೆಳಕಿನ ಕೂಸು ಅಂತ ಕರೀತಾರೆ. ಅದು ಬೇರೆ ಇಲ್ಲ. ಆ ವಿಪರೀತದ ಬೆಳಕನ್ನು ಬಿಟ್ಟು ಕತ್ತಲೆ ಇಲ್ಲ, ಕತ್ತಲೆ ಇರುವುದೇ. ಆದರೆ ಕತ್ತಲೆ ಹೆಂಗಿದೆ ಅಂದರೆ ಆ ವಿಪರೀತದ ಬೆಳಕನ್ನು ಆವರಿಸಿಕೊಂಡಿದೆ ಅದು. ಆ ಕತ್ತಲೆಯ ಅಸ್ತಿತ್ವಕ್ಕೆ ಯಾವುದು ಮೂಲ ಕಾರಣವಾಗಿದೆಯೋ, ಆ ವಿಪರೀತದ ಬೆಳಕೇನು ಕಾರಣ ಆಗಿದೆಯಲ್ಲ, ಆ ವಿಪರೀತದ ಬೆಳಕನ್ನು ಆವರಿಸಿಕೊಂಡು ಈ ಕತ್ತಲೆ ಇದೆ. ಅದಕ್ಕೆ ನಾವೇನಂತ ಕರಿತೀವಿ? ಮಾಯೆ ಅಂತ ಕರಿತೀವಿ. ಮನದ ಮುಂದಣ ಮರವೇ, ಕಂಗಳ ಮುಂದಣ ಕತ್ತಲೆ. ಆ ಕತ್ತಲೆಯನ್ನ ಕಣ್ಣಿನ ಮೂಲಕ ನೋಡುವುದರ ಹಿಂದೆ ಒಂದು ಬೆಳಕಿದೆ. ಆ ಕತ್ತಲೆಯನ್ನು ನಮ್ಮ ಕಣ್ಣಿನ ಮುಖಾಂತರ ನೋಡುವುದರ ಹಿಂದೆ ಒಂದು ಬೆಳಕಿದೆ. ಆ ಬೆಳಕಿಲ್ಲ ಅಂದ್ರೆ ಕತ್ತಲೆ ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಕತ್ತಲೆಯನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಕತ್ತಲೆಯನ್ನು ನೋಡಲಿಕ್ಕೆ ಅಥವಾ ಇಡೀ ಸೃಷ್ಟಿಯ ರಚನೆಯನ್ನು ನೋಡಲಿಕ್ಕೆ ಕಣ್ಣಿಗೆ ಒಂದು ಬೆಳಕು ಬೇಕು. ಕಣ್ಣೊಳಗಿನ ಬೆಳಕು ಈ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಮಾಡಿದೆ, ಹೊರಗಿನ ಬೆಳಕು ಈ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ. ಕಣ್ಣೊಳಗೊಂದು ಬೆಳಕಿದ್ರೆ ಆ ಬೆಳಕು ಈ ಜಗತ್ತನ್ನು ನೋಡಲಿಕ್ಕೆ ಸಹಾಯ ಮಾಡುತ್ತೆ. ಆ ಬೆಳಕು ಈ ಜಗತ್ತನ್ನು ನೋಡಲಿಕ್ಕೆ ಮೂಲ ಕಾರಣ ಆಗಿದೆ. ಲೋಕದ ಚೇಷ್ಟೆಗೆ ರವಿ ಬೀಜ ಕಾಣಿರೋ, ಕರಣಂಗಳ ಚೇಷ್ಟೆಗೆ ಮನ ಬೀಜ ಕಾಣಿರೋ. ಇವೆಲ್ಲದಕ್ಕೂ ಮೂಲ ವಸ್ತುವಾಗಿ ಚೈತನ್ಯಾತ್ಮಕವಾಗಿರ್ತಕ್ಕಂಥ ವಸ್ತು ಅದು ಬೇರೆ ಯಾವುದಲ್ಲ, ಅದು ವಿಪರೀತದ ಬೆಳಕು. ಅದು ಶೂನ್ಯನೇ, ಅದು ಶೂನ್ಯನೇ. ಆ ಶೂನ್ಯದಲ್ಲೇ ಆ ವಿಪರೀತದ ಬೆಳಕಿದೆ. ಆ ವಿಪರೀತದ ಬೆಳಕು ಹೇಗಿದೆ ಅಂದರೆ ಇದ್ದೂ ಇಲ್ಲದ ಸ್ಥಿತಿಯಲ್ಲಿದೆ. ಅದು ಶೂನ್ಯದಲ್ಲಿದೆ, ಎಲ್ಲವೂ ಇದೆ. ಹಾಗೆ ಕತ್ತಲೆನೂ ಇದೆ, ಹಾಗೆ ಕತ್ತಲೆನೂ ಇದೆ. ಈ ಎಲ್ಲ ಕತ್ತಲೆಯೊಳಗೆ ಒಂದು ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಂದು ವಿಪರೀತದ ಬೆಳಕನ್ನ ಇಟ್ಟವರಾರು. ಯಾರಿಟ್ಟರಂಗಾರ ಬೆಳಕು? ಕತ್ತಲದೊಳಗೆ ಬೆಳಕೈತೆ ಅಂದ್ರೆ ಅರ್ಥ ಕತ್ಲಿರಬಾರ್ದಲ್ಲೇ. ಬೆಳಕಿದೆ ಅಂದರೆ ಇಲ್ಲಿ ಕತ್ಲಿರಬಾರ್ದು, ಕತ್ಲಿದೆ ಅಂದರೆ ಇಲ್ಲಿ ಬೆಳಕಿರಬಾರ್ದು. ಇದು ಲೌಕಿಕ ಇದು. ಆದ್ರೆ ಇಲ್ಲಿ ಆ ಕತ್ತಲೆ ಇದ್ದರೂ ಕೂಡ ಅದರೊಳಗೊಂದು ಬೆಳಕಿದೆ ಅಂತ ಹೇಳ್ತಾರಲ್ಲ, ಅದು ಹೇಗಿದೆ ಅಂದರೆ ನೀನೊಬ್ಬನೇ ಇದ್ದೆಯಲ್ಲ, ಇಲ್ಲದಂತೆ. ಬೆಳಗೂ ಅದೇ, ಬೆಳಕು ಅದೇ, ಕತ್ತಲೆಯೂ ಅದೇ. ಆ ಶಬ್ದವನ್ನು ಇದೆ ಅಂತ ಬಳಸಿಲ್ಲ ಅಲ್ಲಿ. ಬೆಳಗೂ ಇದೆ, ಕತ್ತಲೆಯೂ ಇದೆ ಅಂದಿಲ್ಲ. ಎರಡು ಅರ್ಥ ಮಾಡ್ಕೋಬಹುದು ಅಂತ ನಾ ತಿಳ್ಕೊಂಡೆ. ಬೆಳಗೂ ಅದೇ, ಕತ್ತಲೂ ಅದೇ ಅಂದ್ರೆ ಅರ್ಥ ಅಲ್ಲಿ ಬೆಳಕು ಇದೆ, ಕತ್ತಲೂ ಇದೆ ಅಂತ ಅನ್ಬೋದು. ಆದರೆ ಕತ್ತಲೆಗೂ ಮೂಲ ಸ್ವರೂಪ ಅದೇ ಶೂನ್ಯ, ಬೆಳಕಿಗೂ ಅದೇ ಮೂಲ ಸ್ಥೂಲ ಸ್ವರೂಪ ಅದೇ ಶೂನ್ಯ ಅಂತ. ಬೆಳಗೂ ಅದೇ, ಕತ್ತಲೆಯೂ ಅದೇ ಅದೇ ಅಂತಾರೆ. ಒಂದೊಂದು ಸಾರಿ ಇದೆ ಅನ್ನೋ ಶಬ್ದಕ್ಕೆ ಅದೇ ಅಂತೂ ಬಳಸ್ತಾರೆ. ಇರಲಿ, ಅಲ್ಲಿ ಬೆಳಕೂ ಇದೆ, ಕತ್ತಲೆಯೂ ಇದೆ. ಇದೇನು ಚೋದ್ಯವು? ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಇದೇನು ಆಶ್ಚರ್ಯ? ಇತ್ತು ಕಡೆ ಬೆಳಕು ಐತಿ, ಈಚೆ ಕಡೆ ಕತ್ಲೂ ಐತಿ, ಎರಡು ಕೂಡ ಹೆಂಗಿರಕ್ಕೆ ಸಾಧ್ಯ ಐತಿ ಅಂತ ನಾವು ಆಶ್ಚರ್ಯಪಟ್ಟಂಗ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದಕ್ಕೊಂದು ಅಂಜದು. ಕತ್ತಲೆ ಇದ್ರೆ ಬೆಳಕಿರ್ಲಿಕ್ಕೆ ಸಾಧ್ಯ ಇಲ್ಲ, ಬೆಳಕಿದ್ರೆ ಕತ್ಲೆ ಇರಕ್ಕೆ ಸಾಧ್ಯ ಇಲ್ಲ. ಬೆಳಕು ಬಂದ ತಕ್ಷಣ ಕತ್ಲ ನಂದಿಲ್ಲ ಕೆಲಸ ಇಲ್ಲ ಅಂತ ಹೋಗ್ಬಿಡದೈತಿ, ಅಥವಾ ಕತ್ಲು ಬಂತಂದ್ರೆ ಇಲ್ಲಿ ಬೆಳಕು ಹೋಗುತ್ತೆ. ಒಂದರ್ಥದಲ್ಲಿ ಅವು ಒಂದಕ್ಕೊಂದು ಸಹಿಸಲಾರದ ವಸ್ತುಗಳು ಅಂತ. ಆದರೆ ಇಲ್ಲಿ ಹಂಗಿಲ್ಲ, ಇಲ್ಲಿ ಹಂಗಲ್ಲ.
ಅವು ಎರಡೂ ಅದಾವು, ಎರಡೂ ಇದ್ದು ಎರಡೂ ಒಂದಕ್ಕೊಂದು ಅಂಜೋದಿಲ್ಲ. ಇದ್ರೆ ನಿನ್ನ ಪೂರ್ತಕ್ಕೆ ನೀ ಅದಿ, ಇದ್ರೆ ನನ್ನ ಪೂರ್ತಕ್ಕೆ ನಾ ಅದೇನೆ ಅಂತ ನಿರಾಳವಾಗಿ ಎರಡೂ ಒಂದೇ ಕಡೆ ಇದ್ದಾವೆ. ಅದಕ್ಕೊಂದು ಉದಾಹರಣೆ ಕೊಟ್ಟರು. ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು ಇಬ್ಬರು ಒಂದಾಗಿ ಊಟ ಮಾಡಾಕ್ತಾರೆ. ಕತ್ತಲು ಮತ್ತು ಬೆಳಕು ಎರಡೂ ಒಂದಾಗಿ, ಎರಡು ಒಟ್ಟೊಟ್ಟಿಗೆ ಇದ್ದು ಊಟ ಮಾಡಾಕ್ತಿದ್ದು ನೋಡಿ ಬೆರಗಾದೇನೋ ಕಾಣಾಗುವ ಈಶ್ವರ. ಏನಿದು? ಈ ಬ್ರಹ್ಮಾಂಡ ರಚನೆ, ಸೃಷ್ಟಿಯ ರಚನೆ ಕುರಿತು ಮಾತನಾಡುವಾಗ ಒಂದರ್ಥದಲ್ಲಿ ಈ ಶೂನ್ಯ ಸ್ಥಿತಿಯಲ್ಲಿ ಈ ಶೂನ್ಯ ಒಂದು ವಿಪರೀತದ ಬೆಳಕಾಗಿತ್ತು. ಆ ವಿಪರೀತದ ಬೆಳಕು ಹೆಂಗಿತ್ತು ಅಂದರೆ ಇದ್ದೂ ಇಲ್ಲದ ಸ್ಥಿತಿಯಲ್ಲಿತ್ತು. ಅದು ಸಹಜ ಸ್ಥಳದಲ್ಲಿತ್ತು. ಅದು ಸಹಜ ಸ್ಥಳದಲ್ಲಿರ್ತಕ್ಕಂಥದ್ದಕ್ಕೆ ನಾವು ಅಣುಲಿಂಗ ಅಂತ ಕರೆದ್ವಿ, ಅದಕ್ಕೆ ಶೂನ್ಯಲಿಂಗ ಅಂತ ಕರೆದ್ವಿ. ಅಲ್ಲಿ ಏನೂ ಯಾವ ಸ್ಥಿತಿಯೂ ಇರದೇ ಇರತಕ್ಕಂಥದ್ದು, ಏನೂ ಇಲ್ಲದಂಥದ್ದು. ಅದಕ್ಕೆ ಭಾಳಷ್ಟು ವಚನಗಳು ಬರ್ತಾವೆ. ಏನೂ ಇಲ್ಲದ್ದು, ಅದು ಇಲ್ಲದ್ದು, ಇದು ಇಲ್ಲದ್ದು, ನಿರಾಳ ಸುರಾಳ ಆದಿ ಅನಾದಿ ಸಕಲ ಚರಾಚರ ವಸ್ತುಗಳು ಇವು ಯಾವ ಭೂಮಿ ಮೇಲೆ ಸೃಷ್ಟಿ ಯಾವೂ ಇಲ್ಲ ಯಾವೂ ಇಲ್ಲದಂದು ನೀನು ಭಾಳ ಸಹಜವಾಗಿ ನಿರಾಳವಾಗಿ ಸುಮ್ಮನೆ ಹೆಂಗಿದ್ದಿ ಅಂತಂದ್ರೆ ಇಲ್ದಂಗಿದ್ದಿ. ಅದು ಆ ಶೂನ್ಯ ಸ್ಥಿತಿಯ ಮೊದಲನೇ ಹಂತ. ಅದಕ್ಕೆ ನಾವು ಸಹಜ ಸ್ಥಳ ಸಹಜದಿಂದ ನಿರಾಲಂಬ ಸ್ಥಳವಾಯಿತು ಅಂತ ಕರೀತಾರೆ ಒಂದು ವಚನ. ಅದು ಅಲ್ಲಂ ಪ್ರಭುದೇವರ ವಚನನೇ. ಸಹಜದಿಂದ ನಿರಾಲಂಬ ಸ್ಥಳ ಮೊದಲನೇ ಹಂತ. ಅದು ಸಹಜ ಮೊದಲನೇದ್ದದು. ಸಹಜ ಅಂದ್ರೆ ಸಹಜ, ಅತೀ ಸಹಜವಾಗಿರ್ತಕ್ಕ. ಐತೋ ಇಲ್ಲೋ, ಐತನೂ ಇಲ್ಲ ಇಲ್ಲೂ ಇಲ್ಲ, ಐತನೂ ಇಲ್ಲ ಇಲ್ಲೂ ಇಲ್ಲ, ಗುಣನೂ ಇಲ್ಲ ನಿರ್ಗುಣನೂ ಇಲ್ಲ, ಸುರಾಳನೂ ಇಲ್ಲ ನಿರಾಳನೂ ಇಲ್ಲ, ಶೂನ್ಯನೂ ಇಲ್ಲ ನಿಶೂನ್ಯನೂ ಇಲ್ಲ. ನೋಡ್ರಿ, ಶೂನ್ಯ ಇದ್ರೆ ನಿಶೂನ್ಯ. ಶೂನ್ಯ ಅನ್ನೋದು ಒಂದು ಇರುವಿಕೆನೆ, ಶೂನ್ಯ ಅನ್ನೋ ಒಂದು ಸ್ಥಿತಿ ಇರುವಿಕೆನೆ. ಶೂನ್ಯ ನಿಶೂನ್ಯ ಆಯಿತು. ಶೂನ್ಯ ನಿಶೂನ್ಯ ಇಲ್ಲದ ಸ್ಥಿತಿಗೆ ಸಹಜ ಸ್ಥಳ ಅಂತಾರೆ. ನೋಡ್ರಿ, ಇನ್ನು ಎಲ್ಲಿಗೆ ಹೋಗೋದು? ಶೂನ್ಯ ಅಂತ ಕರೆದಕ್ಕೊಂದೇನೋ ಒಂದೇನೋ ಅದಕ್ಕೆ ಸ್ಥಿತಿ ಬಂದಂಗೆ ಆಯಿತು. ಶೂನ್ಯ ಅಂದ್ರೆ ಅದಕ್ಕೊಂದೇನೋ ಆಕಾರ ಬಂದಂಗೆ ಆಯಿತೋ ಏನೋ. ಅದೂ ಇಲ್ಲ, ಅದೂ ಇಲ್ಲ. ಸಹಜವಾಗಿದ್ದದ್ದು. ಸಹಜವಾಗಿ ಹೆಂಗಿತ್ತು ಅಂದ್ರೆ ಅದು ಹೆಂಗಿತ್ತು ಸಹಜವಾಗಿ ಅಂತಂದ್ರೆ ಅದು ಶೂನ್ಯ ಸ್ಥಿತಿಯಲ್ಲಿ ತಂದಾಗ ಮತ್ತೆ ಅದಕ್ಕೆ ಒಂದು ಆಕಾರ ಬಂತು. ಸಹಜವಾಗಿದ್ದದ್ದು ನಿರಾಲಂಬವಾಯಿತು ಅಂದಾಗ ಆ ಸಹಜ ಸ್ಥಿತಿಯಿಂದ ಸ್ವಲ್ಪ ಪಲ್ಲಟ ಆಯಿತು. ಒಂದು ನದಿ ಭಾಳ ಶಾಂತ, ಸಮುದ್ರ ಭಾಳ ಶಾಂತವಾಗಿರುತ್ತೆ. ಒಂದೊಂದು ಸಾರಿ ಎಷ್ಟು ಶಾಂತ ಇರುತ್ತೆ ಅಂದ್ರೆ ಏನೇನೋ ಏನೂ ಇಲ್ಲದ ಸ್ಥಿತಿಯೊಳಗಿರುತ್ತೆ. ಅವಾಗ ಯಾವುದರ ಸಣ್ಣ ಹುಡುಗರು ಆ ಸಮುದ್ರಕ್ಕೆ ಒಂದು ಸಣ್ಣ ಹಳ್ಳ ಹೋಗೋದು ಬಿಟ್ರೆ ಅಲ್ಲೇನೋ ಒಂದು ಸ್ವಲ್ಪ ಕದಲ್ತೈತಲ್ಲ, ಒಂದೀಟ್ ಹಾಕತ್ತಲ್ಲ, ಅದು ನಿರಾಲಂಬ ಸ್ಥಿತಿ ಅಂತ ಬಂತು. ಯಾರಿಗೂ ಗೊತ್ತಾಗೋದಿಲ್ಲ. ಅದು ದೊಡ್ಡ ಸಮುದ್ರ, ಶಾಂತವಾಗಿದ್ದಂಥ ಸಮುದ್ರದೊಳಗೆ ಏನೋ ಒಂದು ಅಲ್ಲಿ ಸ್ಪರ್ಶ ಆಯ್ತಂದ್ರೆ ಆ ಸ್ಪರ್ಶ ಆದಾಗ ಅದರ ಸಹಜ ಸ್ಥಿತಿಯಿಂದ ಸ್ವಲ್ಪ ಏನು ಬದಲಾತಲ್ಲ, ಅದು ನಿರಾಲಂಬ ಸ್ಥಳ. ಬೆಳಗೂ ಅದೇ ಕತ್ತಲೆಯೂ ಅದೇ ಅಂತಂದ್ರೆ ಏನರ್ಥ? ಅಪರಿಮಿತದ ಕತ್ತಲೆಯೂ ಇದೆ ಅಲ್ಲಿ, ವಿಪರೀತದ ಬೆಳಕೂ ಇದೆ ಇಲ್ಲಿ. ಈ ಬ್ರಹ್ಮಾಂಡದಿಂದ ಪಿಂಡಾಂಡ ಶರೀರ ಇದೆ. ಈ ಶರೀರದಲ್ಲಿ ಒಂದು ಆತ್ಮ ಚೈತನ್ಯದಿಂದ ಈ ಶರೀರ ಉಂಟಾಯಿತು. ಆತ್ಮದಿಂದ ಇವೆಲ್ಲ ಹುಟ್ಟಿದು. ಆತ್ಮದಿಂದ ಎಲ್ಲ ಆಕಾಶ ತತ್ವ ಬಂತು, ಕೊನೆಗೆ ಪ್ರತಿತತ್ವ ಬಂತು, ಪಂಚಮಹಾಭೂತಗಳು ಇಲ್ಲಿ ಮಹಾಲಿಂಗ ಸ್ಥಿತಿಯಿಂದ ಬಂತು ಅಂತ ಹೇಳ್ತೇವೆ ನಾವು. ಇವೇನು 5 ತತ್ವಗಳದಾವಲ್ಲ, ಇದು ಆದಿ ಸ್ಥಳದಿಂದ
ಪಲ್ಲಟ ಆಗಿ, ಆದಿಸ್ಥಲ ಅಂದರೆ ಮಹಾಲಿಂಗದಿಂದ ಪಲ್ಲಟ ಆಗಿ ಲಿಂಗ ಮತ್ತು ಅಂಗ ಅಂತ ಆದಮೇಲೆ ಆ ಲಿಂಗ ನಿರಾಕಾರ ಸ್ವರೂಪವಾಗಿ ಉಳಿತು, ಈ ಅಂಗ ಸಾಕಾರ ರೂಪಕ್ಕೆ ಬಂತು. ಮೂಲ ಸ್ಥಿತಿ ನಿರಾಕಾರವಾಗಿಯೇ ಇತ್ತು. ಮೂಲ ಸ್ಥಿತಿ ನಿರಾಕಾರವಾಗಿದ್ದು ಆದಿಸ್ಥಲ ನಿರಾಕಾರ ಆಗಿ ಆ ನಿರಾಕಾರದಿಂದ ಆ ಮಹಾಲಿಂಗ ಸ್ಥಿತಿಯಿಂದ ಅಂಗ ಆಗಿ ಬಂತಲ್ಲ, ಎರಡಾತಲ್ಲ, ಒಂದು ಹೋಗಿ ಎರಡಾಯ್ತಲ್ಲ. ಮಹಾಲಿಂಗ ಸ್ಥಿತಿಯಿಂದ ಇವೆಲ್ಲ ಹುಟ್ಟಿದ್ವಲ್ಲ, ಆದಿಸ್ಥಲದಿಂದ ಇವೆಲ್ಲ ಹುಟ್ಟಿದ್ವಲ್ಲ, ಅಲ್ಲಿ ಎರಡಾಯ್ತಲ್ಲ. ಎರಡಾದಾಗ ಆ ಮಹಾಲಿಂಗ ಸ್ಥಿತಿ ಸ್ಥಿರವಾಗಿ ನಿರಾಕಾರವಾಗೇ ಉಳಿತದು. ಅದು ನಿರಾಕಾರವಾಗಿ ಉಳಿತದು. ಅದರಿಂದ ಉದ್ಭವ ಆಗಿದ್ದು ಸಾಕಾರ ಆಯಿತು, ಅಂಗ ಸಾಕಾರ ಆಯಿತು. ಅಂಗ ಸಾಕಾರ ಆಯಿತು. ಈ ಅಂಗ ಸಾಕಾರ ರೂಪ ಆದಾಗ ಇದಕ್ಕೆ ಎಲ್ಲ ಬಂದು ಪಂಚಮಹಾಭೂತಗಳು ಅಂಟುಕೊಂಡು ಮನ ಬುದ್ಧಿ ಅಹಂಕಾರ ಚಿತ್ತಗಳು ಬಂದು, ಇದಕ್ಕೆ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಬಂದು ಇಲ್ಲಿ ಆವರಿಸ್ತು. ಆ ಚೈತನ್ಯ ಅದೇ ಆ ಮೂಲ ಸ್ಥಳದ ಆದಿಸ್ಥಳದ ಶೂನ್ಯ ಸ್ಥಳದ ಆ ಚೈತನ್ಯದ ಒಂದು ಅಂಶ ಒಡೆದು ಇಲ್ಲಿ ಅಂಗಾಯಿತು. ಅದು ರೂಪ ತಾಳತು. ಒಂದೆಂಬೆನೆ ಎರಡಾಯಿತು, ಎರಡೆಂಬೆನೆ ಒಂದಾಯಿತು. ಒಂದಂದಿದ್ದು ಎರಡು ಅಂದಾಗ ಎರಡು ಐತಿ ಅಂತ ಅಂದ್ರೆ ಅದು ಮುಂದೆ ಒಂದಾಗುತ್ತದು. ಇಲ್ಲೇ ಶಾಶ್ವತವಾಗಿ ಇರಂಗಿಲ್ಲ ಅದು. ಆ ಲಿಂಗದಿಂದ ಅಂಗಾಗಿದ್ದು ಆ ಅಂಗ ಮತ್ತು ಲಿಂಗದೊಳಗೆ ಲೀನ್ ಆಗುತ್ತಲ್ಲ, ತೋರಲಿಕ್ಕೆ ಎರಡಾಯ್ತದು. ಅದು ಮೂಲದಲ್ಲಿ ಮೂಲ ಸ್ವರೂಪದಲ್ಲಿ ಮತ್ತು ಒಂದೇ ಆಗುವುದು. ಅದು ನಿರಾಕಾರದಿಂದ ಸಾಕಾರವಾಗಿ ಮತ್ತೆ ಅದೇ ಸಾಕಾರದಿಂದ ನಿರಾಕಾರ ರೂಪ ತಾಳ್ತಕ್ಕಂಥ ಕ್ರಿಯೆ. ಬಯಲ ರೂಪ ಮಾಡಬಲ್ಲಾತನೇ ಶರಣ. ಯಾವಾಗದು ಬಯಲ ರೂಪ ಆಯ್ತಲ್ಲ, ಆತನಿಗೆ ಶರಣ ಅಂತ ಕರೆದು, ಆ ಸ್ಥಿತಿಗೆ ಶರಣ ಅಂತ ಕರೆದ್ವಿ. ಕೆಲವು ಕಡೆ ಅದನ್ನೇ ಅದೇ ಶರಣ ಸ್ಥಿತಿ ಅಂತ ಕರಿತೀವಲ್ಲ, ಆದಿಸ್ಥಳದೊಳಗೆ ಅಂತ ಬಂದಂಥ ಶರಣ ಸ್ಥಿತಿ ಬರ್ತಲ್ಲ, ಅದಕ್ಕೆ ಬಸವಣ್ಣ ಅಂತ ಕರೆದ್ರು ಶರಣರೆಲ್ಲರು. ಅದಕ್ಕೆ ಬಸವಣ್ಣನಿಂದ ಹುಟ್ಟಿತ್ತು ಲಿಂಗ, ಬಸವಣ್ಣನಿಂದ ಹುಟ್ಟಿತ್ತು ಏನು ಓಂ ನಮಃ ಶಿವಾಯ ಮಂತ್ರ. ಅಕಾರವೂ ಬಸವಣ್ಣನಿಂದ, ಉಕಾರವೂ ಬಸವಣ್ಣನಿಂದ, ಮಕಾರವೂ ಬಸವಣ್ಣನಿಂದ, ಓಂಕಾರವೂ ಬಸವಣ್ಣನಿಂದ, ನಾದ ಬಿಂದು ಕಲೆಯೂ ಕೂಡ ಬಸವಣ್ಣನಿಂದ ಅಂತ ಹೇಳಿದ್ರಲ್ಲ, ಅದು ಮೂಲ ಆದಿಸ್ಥಳದಲ್ಲಿ ಬಸವಣ್ಣ ಅಂತ ಕರೆದ್ರು. ಅದಕ್ಕೆ ಅಲ್ಲಿಂದ ಈ ನಿರಾಕಾರ ಸ್ಥಿತಿಯಿಂದ ಒಡೆದು ಎರಡಾಯ್ತಲ್ಲ, ಒಂದು ಹೋಗಿ ಎರಡಾಯ್ತಲ್ಲ. ಲೀಲೆಯಾದೊಡೆ ಉಮಾಪತಿ ತನ್ನ ವಿನೋದಕ್ಕಾಗಿ, ತನ್ನ ಲಿಂಗಲೀಲಾ ವಿಲಾಸಕ್ಕಾಗಿ, ತನ್ನ ಆನಂದಕ್ಕಾಗಿ ನಿರಾಕಾರ ಸ್ಥಿತಿಯಲ್ಲಿರ್ತಕ್ಕಂಥ ಆ ಶೂನ್ಯ ಬಂತದು. ಸಹಜ ಸ್ಥಳದಿಂದ ಇಲ್ಲಿ ತನಕ ಬಂತು. 9 ಸ್ಥಳದಲ್ಲಿ ಪರಿವರ್ತನೆ ಆಯಿತು. ಪ್ರಭುದೇವ್ರ ವಚನ ಐತೆ ಅಲ್ಲಿ ಹೇಳ್ತೇನೆ ನಾನು. ಆ 9 ಸ್ಥಳಕ್ಕೆ ಬಂದು ಆದಿಸ್ಥಳವಾಗಿ ನಿಂತ ಮೇಲೆ ಎರಡಾಗುತ್ತದು. ಅಲ್ಲಿವರೆಗೂ ಅದು ಒಂದೇ ಆಗಿರುತ್ತದು. ಸಹಜದಿಂದ ನಿರಾಳಂಬದಿಂದ ನಿರಾಳ ಅವು 9 ಸ್ಥಳ ಆದಮೇಲೆ ಮುಂದೆ ಎರಡಾಗತ್ತೆ. ಅಲ್ಲಿ ತನಕ ಒಂದೇ ಇರುತ್ತದು. ಅಲ್ಲಿ ತನಕ ಒಂದೇ ಇರೋದು. ಅದು ನಿರಾಕಾರ ಸ್ಥಿತಿಯಲ್ಲೇ ಇರುತ್ತದು. ಈ ನಿರಾಕಾರ ಸ್ಥಿತಿಯಿಂದ ಸಾಕಾರ ಸ್ಥಿತಿಗೆ ಏನು ಬರ್ತಲ್ಲ, ಸಾಕಾರ ಸ್ಥಿತಿಗೆ ಬಂದಾಗ ಈ ಸಾಕಾರ ಸ್ಥಿತಿಗೆ ಬಂದು ಕಣ್ಣಿಗೆ ಕಾಣುವಂಥ ಗೋಚರಿಸುವಂಥ ಈ ಜಗತ್ತಿನ ಒಂದು ಭಾಗ, ಮಾನವ ಕುಲಕೋಟಿ, ಜೀವ ಕುಲಕೋಟಿ, ಸಸ್ಯಕುಲ, ಇವೇನು ಸಂಕುಲ ಐತಲ್ಲ, ಸೃಷ್ಟಿ ರಚನೆ ಆಯ್ತಲ್ಲ, ಇದು ಕತ್ತಲೆ. ಇದು ಕತ್ತಲೆ. ಈ ಜೀವ ಕುಲಕೋಟಿಯಲ್ಲೇನೆ ಆ ನಿರಾಕಾರ ವಸ್ತುವಿನ ಒಂದು ಅಂಶ ಇದ್ದೂ ಇಲ್ಲದಂತೆ ನಮ್ಮೊಳಗೈತಲ್ಲ, ಅದು ವಿಪರೀತದ ಬೆಳಕು. ವಿಪರೀತದ ಬೆಳಕು ನಮ್ಮೊಳಗೈತದು. ಈ ಮಾಯಾ ಪ್ರಪಂಚದಲ್ಲಿ ಕತ್ತಲೆಯೊಳಗದೇವು ನಾವು. ಈ ಕತ್ತಲೇನೂ ಇದ್ದಿದ್ದು ಸರಿನೇ. ಯಾಕಂದರೆ ನಮಗೆ ಮೂಲ ಸ್ಥಿತಿ ಗೊತ್ತಿಲ್ಲ, ನಾವೆಲ್ಲಿಂದ ಬಂದೇ ಗೊತ್ತಿಲ್ಲ, ಮರೆವಿದೆ ನಮಗೆ. ನಮ್ಮ ಜನ್ಮದ ರಹಸ್ಯ, ಜನ್ಮದ ಉದ್ದೇಶ ನಾವು ಮರ್ತು ಬಿಟ್ಟಿದ್ದೇವೆ. ಈ ಜೀವ ಚೈತನ್ಯಕ್ಕಿರುವಂಥ ಈ ಜೀವ ಚೈತನ್ಯ ಏನು ಈ ಶರೀರ ಹೊತ್ಕೊಂಡು ಅಥವಾ
ಇದು ಸಾಕಾರ ರೂಪವಾಗಿ ಬಂದಂಥದ್ದರದ ಮೂಲ ಉದ್ದೇಶ ಹೊಳ್ಳಿ ಇದರ ಮೂಲ ಸ್ಥಳವನ್ನು ಮುಟ್ಟುವ ಉದ್ದೇಶಕ್ಕಾಗಿ ಈ ಸಾಕಾರ ರೂಪ ತಾಳೆ ಬಂದದ. ಇದು ಬಯಲ ರೂಪ ಮಾಡಬಲ್ಲಾತನೇ ಶರಣ, ಆ ರೂಪ ಮತ್ತೆ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ. ಬಯಲು ಹೋಗಿ ರೂಪ ಆಯಿತು, ಇದೆಲ್ಲ ರೂಪ ಆಯಿತು, ಇದೆಲ್ಲ ಜಗತ್ ಸೃಷ್ಟಿ ರಚನೆ ಆಯಿತು. ಈ ಜಗತ್ ಸೃಷ್ಟಿಯ ರಚನೆಗೆ ಸಾಧ್ಯಂತವಾಗಿ ಕಾರಣೀಭೂತ ಆಗಿರ್ತಕ್ಕಂತಹ ಆ ಮಹಾಚೈತನ್ಯ, ಈ ಜಗತ್ತಿನ ಅಸ್ತಿತ್ವಕ್ಕೆ ರಚನೆಗೆ ಕಾರಣೀಭೂತ ಆಗಿರ್ತಕ್ಕಂಥ ಆ ಮಹಾಚೈತನ್ಯ ಈ ಜಗತ್ತಿನ ಕಣ್ಣಿಗೆ ತೋರಲಾರದನೆ ಮರೆಯಾಗಿ ನಿಂತಿರುವ ಒಂದು ವಿಚಿತ್ರವಾಗಿರ್ತಕ್ಕಂಥ ದೀಪ. ಜಗತ್ತನ್ನು ತೋರಿಸ್ತದೆ ನಮಗೆ, ಆದರೆ ತಾನು ಮಾತ್ರ ಜಗತ್ತಿಗೆ ತೋರೋದಿಲ್ಲ. ತಾ ಮಾತ್ರ ಜಗತ್ತಿಗೆ ತೋರೋದೇ ಇಲ್ಲದು, ಕಾಣೋದೇ ಇಲ್ಲದು. ಇದಕ್ಕೆ ನಿಜಗುಣ ಶಿವಯೋಗಿಗಳು ಒಂದು ಪದ್ಯದಲ್ಲಿ ಹೇಳ್ತಾರೆ, ಅರಸು ನರ್ತಕಿ ತಾಳಧಾರಿ, ಅರಸು ನರ್ತಕಿ ತಾಳಧಾರಿ ಸೂರಿಗಳ ನಾವರಿಸಿ. ಅರಸದಾನೆ, ಅರಸ ಸಭಾಮಂಟಪದಲ್ಲಿ ಕುಂತಿದ್ದಾನೆ, ಅಲ್ಲಿ ನರ್ತಕಿ ನರ್ತನೆ ಮಾಡ್ತಾ ಇದ್ದಾಳೆ. ಆ ನರ್ತನೆಗೆ ತಾಳವನ್ನು ಬಾರಿಸತಕ್ಕಂಥ ತಾಳ ಮೇಳದವರಿದ್ದಾರೆ ಆ ರಂಗಮಂಟಪದಲ್ಲಿ. ಅದನ್ನು ನೋಡಲಿಕ್ಕೆ ಒಂದಿಷ್ಟು ಜನ ಇದ್ದಾರೆ, ಪ್ರೇಕ್ಷಕರಿದ್ದಾರೆ. ಅರಸು ನರ್ತಕಿ ತಾಳಧಾರಿ ಸೂರಿಗಳ ನಾವರಿಸಿ ಬೆಳಗುವ ರಂಗದೆಡೆಯ ಸೊಡರಂತೆ. ಈ ಚಿತ್ತು, ಈ ಅರಿವು, ಈ ಬೆಳಕು, ಈ ಬೆಳಕು ಈ ಎಲ್ಲರನ್ನೂ ಅರಸು ನರ್ತಕಿ ತಾಳಧಾರಿ ಸೂರಿಗಳನ್ನು ಆವರಿಸಿ ಬೆಳಗುವ ಈ ರಂಗದೆಡೆಯ ಸೊಡರಂತೆ ನೆರೆದಹಮು ಬುದ್ಧೀಂದ್ರಿಯಾದಿ ವಿಷಯಗಳಾಚರಣ ಸಾಕ್ಷಿಕ ತಾನೆಂಬ ಸುಖವ ಚಿತ್ತು. ಮೇಲಿನ ಉದಾಹರಣೆ ಕೊಟ್ಟರವರು. ಅರಸನ ಆಸ್ಥಾನದಲ್ಲಿ ನರ್ತನೆ ನಡೆದಿದೆ. ಆ ನರ್ತಿಕೆ ಜೊತೆಗೆ ತಾಳಧಾರಿಗಳಿದ್ದಾರೆ. ಎಲ್ಲ ತಾಳಧಾರಿಗಳಿಲ್ಲ ಅಂದ್ರೆ ನರ್ತನೆ ಆಗೋದಿಲ್ಲ. ಬರೇ ತಾಳಧಾರಿಗಳಿದ್ದು ನರ್ತಕಿ ಇದ್ದು ಬರೀ ಅರಸ ನೋಡಾವಿದ್ರೂ ನಡೆಯಂಗಿಲ್ಲ. ನೋಡ್ಲಿಕ್ಕೆ ಭಾಳ ಜನ ಬೇಕು, ವಾಹ್ವಾ ಅನ್ಲಿಕ್ಕೆ ಜನ ಬೇಕು, ಬಳಿರೆ ಬಾಪುರೆ ಅನ್ನಕ್ಕೆ ಜನ ಬೇಕು, ಅವರು ಅದಾರ. ಇವರೆಲ್ಲರನ್ನೂ ಆವರಿಸಿದಂಥ ಒಂದು ಬೆಳಕು ರಂಗಸ್ಥಳದಲ್ಲಿ ಐತಿ. ಇಲ್ಲೈತಿ ಒಂದು ಬೆಳಕು, ರಂಗಸ್ಥಳದಲ್ಲಿ ಐತಿ ಬೆಳಕು. ಇದು ಎಲ್ಲರನ್ನೂ ತೋರ್ಸಾಕತೈತಿ. ಈಗ ಅರಸನನ್ನು ತೋರ್ಸಾಕತೈತಿ, ನರ್ತನೆಯನ್ನು ತೋರ್ಸಾಕತೈತಿ, ಆ ನರ್ತನೆ ಜೊತೆಗೆ ತಾಳಧಾರಿಗಳನ್ನು ತೋರ್ಸಾಕತೈತಿ, ಪ್ರೇಕ್ಷಕರನ್ನ ತೋರ್ಸಾಕತೈತಿ, ತಾನು ಈ ಕಣ್ಣಿಗೆ ಕಾಣಾಕತೈತಿ. ತಾನೂ ತೋರಿ ಜಗಕ್ಕೆಲ್ಲ ಎಲ್ಲವನ್ನೂ ತೋರಿಸುವ ಇದೊಂದು ದೀಪ. ಆದರೆ ಮುಂದೆ ಹೇಳಿದ್ರು ಅವರು, ನೆರೆದಹಮ ಬುದ್ಧೀಂದ್ರಿಯಾದಿ ವಿಷಯಗಳ ಚರಣ ಸಾಕ್ಷಿಕ, ಸಾಕ್ಷಿಯಾಗಿ ನಿಂತದ್ದು. ನಮ್ಮ ಅಹಂಭಾವ ಅನ್ನೋದು ನಮ್ಮ ಅರಸು. ನಮ್ಮ ಅಹಂಕಾರ ಅಂದರೆ ನಮ್ಮ ಅರಸು ಅಂದರೆ ಅಹಂಕಾರ. ಅಹಂಕಾರಕ್ಕೆ ತೃಪ್ತಿಪಡಿಸೋದು ಎದರಿಂದ? ನಾವು ಅರಸ ಎದರಿಂದ ತೃಪ್ತಿ ಪಡ್ತಾನ? ರಾಜ ಎದರಿಂದ ತೃಪ್ತಿ ಪಡ್ತಾನ? ಅವಂಗೇನು ಹಣ ಕೊಟ್ಟರೆ ತೃಪ್ತಿ ಪಡ್ತಾನೋ, ಅಥವಾ ಅವ್ನ ಭೂಮಿ ಕೊಟ್ಟರೆ ತೃಪ್ತಿ ಕೊಡ್ತಾನೋ? ಏನು ಕೊಟ್ಟರೆ ತೃಪ್ತಿ ಪಡ್ತಾನೋ? ಅವನ ಹತ್ರ ಹಣ ಇದೆ, ಅವನ ಹತ್ರ ಭೂಮಿ ಇದೆ, ಅವನ ಹತ್ರ ಕನಕ ಇದೆ, ಅವನ ಹತ್ರ ಸಂಪತ್ತಿದೆ. ನಾವು ಕೊಡೋ ಹಣ, ನಾವು ಕೊಡೋ ಕನಕ, ಬಡವರು ಕೊಡೋ ಕನಕ ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ. ಮತ್ತು ಅರಸನಿಗೆ ತೃಪ್ತಿಪಡಿಸೋದು ಹೆಂಗೆ ಅಂದರೆ, ಅರಸನನ್ನು ಗುಣಗಾನ ಮಾಡೋದು, ಅರಸನನ್ನು ಸನ್ಮಾನಿಸೋದು, ಅರಸನನ್ನು ಹೊಗಳೋದು. ಅಹಂಕಾರಕ್ಕೆ ಇದು ತೃಪ್ತಿ. ನಮ್ಮ ಅಹಂಕಾರಕ್ಕೆ ನಾವು ತೃಪ್ತಿಪಡಿಸೋದು ಹೆಂಗಂದ್ರೆ, ನಾವು ನಮ್ಮ ಅಹಂಕಾರ ಎದರಿಂದ ತೃಪ್ತಿ ಪಡೋದು? ಅಹಂಕಾರ ಹಸಿವಾಗುತ್ತೆ, ಅಹಂಕಾರಕ್ಕೂ ಹಸಿವಿರುತ್ತೆ.
ಅಹಂಕಾರದ ಹಸಿವು ತೃಪ್ತಿ ಪಡಲಿಲ್ಲ ಅಂದ್ರೆ ನಾವು ಮಂದಿ ಒದರಾಡ್ಕೊಂತ ಹೋಗ್ತೀವಿ. ನಾವು ಇಷ್ಟೆಲ್ಲ ಮಾಡಿದೀವಿ, ನಾವು ನಮ್ಗೆ ಯಾರು ಮಾಡಿದ್ರಿ ಅಂತ ಅನ್ನಲಿಲ್ಲ, ಮಾಡಲಿಲ್ಲ, ಹಿಂಗಂದ್ವಿ ಹಂಗಂದ್ವಿ. ಯಾವುದೋ ನಮ್ಮ ಒಳಗಿನ ಅಹಂಕಾರ ಅದು ಮಾತಾಡಿಸ್ತಿರ್ತೈತೆ. ನೀವರಿ ಭಾಳ ಚಲೋ ಮಾಡಿದ್ರಿ, ನಿಮ್ಮಿಂದ ಎಲ್ಲ ಆತ್ರಿ, ನಿಮ್ಮಂಥವ್ರು ಇರ್ಬೇಕ್ರಿ, ನಿಮ್ಮಂತ ಹಿಂಗಂದಾಗ ನಮಗೊಂದು ಎಲ್ಲೋ ಒಂಥರದ ಸಮಾಧಾನ ಮತ್ತು ತೃಪ್ತಿ ಆಗತ್ತೆ. ಎದ್ರ ತೃಪ್ತಿ ಅದು ಒಳಗ? ನಮ್ಮ ಅಹಂಕಾರದ ತೃಪ್ತಿ. ಅರಸನಿಗೆ ತೃಪ್ತಿಯಾಗೋದು ಹೊಗಳಿಕೆಯಿಂದ, ಸನ್ಮಾನದಿಂದ, ಮಾನ ಸನ್ಮಾನಗಳಿಂದ. ಅರಸ ನಮ್ಮಲ್ಲಿರೋ ಅರಸ ಆತು. ನಮ್ಮ ಮನಸ್ಸು ಅಥವಾ ಬುದ್ಧಿ ಎರಡನ್ನೂ ಒಂದೇ ಹೇಳ್ತಾರೆ. ನಮ್ಮ ಮನಸ್ಸು ಅಥವಾ ಬುದ್ಧಿ ಯಾರಂದ್ರೆ ನರ್ತಕಿ. ಇವೆಲ್ಲ ಒಳಗಾದವು ನಮ್ಮೊಳಗೆ. ನಮ್ಮ ಮನಸ್ಸು ಅಥವಾ ನರ್ತಕಿ ಯಾರು ಅಂದರೆ, ಮನಸ್ಸು ಅಥವಾ ಬುದ್ಧಿಗೆ ನಾವೇನಂತ ಕರೆದ್ವಿ, ಕುಣಿತಿರ್ತೈತೆ. ಅದು ಮನಸ್ಸು ಕುಣಿತಿರ್ತೈತಿ, ಕುಣಿಯೋದೇ ಇದ್ರ ಕೆಲಸ. ಅಹಂಕಾರ ಅದನ್ನು ನೋಡ್ತಿರ್ತೈತಿ, ಕುಣಿ ಅಂತ. ನಮ್ಮ ಇಂದ್ರಿಯಗಳು ತಾಳಧಾರಿಗಳು. ಅದಕ್ಕೆ ಈ ಮನಸ್ಸಿನ ಕುಣಿತಕ್ಕೆ ತಾಳ ಹಾಕುವ ಯಾವ ಅಂದ್ರೆ ನಮ್ಮ ಇಂದ್ರಿಯಗಳು. ಚಂದಾಗಿ ತಾಳ ಹಾಕುವ ಯಾವ ಅಂದ್ರೆ ನಮ್ಮ ಇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು. ಕಣ್ಣು, ಮೂಗು, ಕಿವಿ ಇವು ತಾಳ ಹಾಕ್ತಾವೆ. ಮನಸ್ಸೇನೋ ಬಯಸ್ತೈತಿ, ಮನಸ್ಸಿನಂಗೆ ಇವು ಮಾಡ್ತಾವೆ. ಮನಸ್ಸೇನೋ ನೋಡ್ಬೇಕು ಅನಿಸ್ತೈತಿ, ಕಣ್ಣು ನೋಡ್ತೈತಿ. ಮನಸ್ಸಿನ ತೃಪ್ತಿ, ಮನಸ್ಸಿನ ವಿಚಾರ, ಮನಸ್ಸಿನ ಆಲೋಚನೆಯನ್ನು, ಮನಸ್ಸಿನ ಆಸೆ ಆಮಿಷಗಳ ತಕ್ಕಂತೆ ಮನಸ್ಸು ಹೇಗೆ ಕುಣಿಬೇಕನ್ನಿಸ್ತದೆ ಅದರ ತಕ್ಕಂತೆ ಇಮ್ಮಿಡಿಯೇಟ್ ಆಗಿ ತಕ್ಷಣಕ್ಕೆ ಅದನ್ನು ತಾಳವನ್ನು ಹಾಕ್ತಕ್ಕಂಥವು ನಮ್ಮ ಇಂದ್ರಿಯಗಳು. ಇದೆಲ್ಲ ಪ್ರಪಂಚ ಏನಿದೆ ಅಲ್ಲ, ಇವರು ಸೂರಿಗಳು, ಪ್ರೇಕ್ಷಕರು. ಇವರೆಲ್ಲ ನಮ್ಮ ಕುಟುಂಬ ವರ್ಗ, ನಮ್ಮ ಮನೆಯ ಸದಸ್ಯರು, ನಮ್ಮ ನೆರೆಹೊರೆಯವರು, ಇವರೆಲ್ಲ ನಮ್ಮ ಬಂಧು ಬಾಂಧವರು, ಎಲ್ಲರೂ ನಮ್ಮ ನರ್ತನದ ಪ್ರೇಕ್ಷಕರವರು. ನಮ್ಮಲ್ಲಿರುವ ಮನಸ್ಸಿನ ನರ್ತಕಿಯ ಪ್ರೇಕ್ಷಕರು ಯಾರು ಅಂದ್ರೆ ಹೊರಗಡೆ ಇದ್ದಾರೆ ಅವರು. ಈ ಎಲ್ಲ ವಿಷಯ ಪ್ರಪಂಚನೇ, ವಿಷಯ ಪ್ರಪಂಚ ಅಂದ್ರೆ ಇದೆಲ್ಲ ಬಂತು. ಈ ಎಲ್ಲ ವಿಷಯ ಪ್ರಪಂಚ ಏನು ಅಂದರೆ ಸೂರಿಗಳು, ಪ್ರೇಕ್ಷಕರು. ಇವ್ರು ಹಂಗ ವಾವ ಅನ್ನಕತ್ತಾರ ಅವ್ರು. ನಾವು ಏನು ಮಾಡಿದ್ರು ಅದಕ್ಕೆ ವಾವ ಅನ್ನಕತ್ತಾರ, ಚಪ್ಪಾಳೆ ಹಾಕಕತ್ತಾರ ಅವ್ರು. ಭಾರಿ ಮಾತಾಡಿದ್ವಿ, ಭಾರಿ ಅಂದೆ ಅವಂಗ, ಭಾರಿ ಮಸ್ತ್ ಹೇಳಿದೆ ಅವಂಗ, ಇನ್ನೊಮ್ಮೆ ಮಿಸಿಗಿರಬಾರ್ದು ಅವ, ಇನ್ನೊಮ್ಮೆ ಹಂಗೆ ಭಾರಿ ನಿಮ್ದು ಬರೋಬ್ಬರಿ ಐತಿ, ನಿಮ್ದು ಕರೆಕ್ಟ್ ಐತಿ. ಇವರೆಲ್ಲ ಏನು ಮನಸ್ಸಿನ ನರ್ತನೆಯನ್ನು ಮೆಚ್ಚಿ ಮಾತನಾಡ್ತಕ್ಕಂಥ ಪ್ರೇಕ್ಷಕ ವರ್ಗ, ವಿಷಯ ಪ್ರಪಂಚ, ಸಕಲ ವಿಷಯ ಪ್ರಪಂಚ. ಇನ್ನು ಇದಕ್ಕೊಂದು ರಂಗ ಮಂಟಪ ಬೇಕಲ್ಲ, ರಂಗಸ್ಥಳ ಅಂತ ಹೇಳ್ಯಾರ. ರಂಗಸ್ಥಳ, ರಂಗದೆಡೆಯ ಸೊಡರಂತೆ ಅಂತ ಹೇಳಿದ ರಂಗಸ್ಥಳ ಯಾವುದು ಅಂದರೆ ಈ ದೇಹ. ಈ ದೇಹದ ಮುಖಾಂತರ, ಈ ದೇಹ ಇಲ್ಲ ಅಂದ್ರೆ ಈ ನರ್ತನೆ ನಡೆಯಂಗಿಲ್ಲ. ಈ ರಂಗಸ್ಥಳ ಇರದೇ ಹೋದರೆ ಈ ನರ್ತನೆ ನಡೆಯಂಗಿಲ್ಲ. ಈ ರಂಗಸ್ಥಳ ಯಾವುದು ಅಂದರೆ ಈ ದೇಹ. ಹಂಗಾರೆ ಈ ದೇಹವೆಂಬ ರಂಗಸ್ಥಳದ ಮೇಲೆ ಈ ಜಗತ್ತೇನಿದೆಯಲ್ಲ, ಇದು ಸಭಾಮಂಟಪ, ದೊಡ್ಡ ಸಭಾಮಂಟಪ. ಇದು ಒಂದು ಸಭಾಮಂಟಪ ಐತಿ, ಆ ಸಭಾಮಂಟಪದೊಳಗೊಂದು ರಂಗಸ್ಥಳ ಐತಿ. ಈ ಜಗತ್ತನ್ನೋದೊಂದು ದೊಡ್ಡ ಸಭಾಮಂಟಪ. ಆ ಜಗತ್ತಿನ ದೊಡ್ಡ ಸಭಾಮಂಟಪದಲ್ಲಿ ಈ ಶರೀರ ಅನ್ನೋದೊಂದು ರಂಗಸ್ಥಳ. ಈ ರಂಗಸ್ಥಳದ ಮೇಲೆ ಶರೀರ ಒಳಗಿರ್ತಕ್ಕಂತಹ ಮನಸ್ಸು ಮತ್ತು ಬುದ್ಧಿ ನರ್ತನೆ ಮಾಡಕತ್ತಾವು. ಆ ನರ್ತನೆಗೆ ತಾಳಧಾರಿಗಳಾಗಿ ನಮ್ಮ ಇಂದ್ರಿಯಗಳದಾವು. ಇದನ್ನು ನೋಡಾಕ ಒಬ್ಬ ಅರಸದಾನಲ್ಲಿ ಮ್ಯಾಲ ಅಹಂಕಾರ. ತನ್ನ ವಿವಿಧ ಚೇಷ್ಟೆಗೆ ಚೈತನ್ಯದಾಯಕವಾಗಿ ತನಗೆ ಬಾಹ್ಯ ಪ್ರಪಂಚವನ್ನು ತೋರಿಸಿ, ಇವೆಲ್ಲ ವಿವಿಧ ಚೇಷ್ಟೆಗೆ ಚೈತನ್ಯ ಜ್ಞಾನದಾಯಕವಾಯಕರು. ಚೈತನ್ಯ ಐತಿ ಇದಕ್ಕೆಲ್ಲ, ಚೈತನ್ಯ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಇದೆಲ್ಲ ನಡೀಲಿಕ್ಕೆ ಚೈತನ್ಯ ಐತಿ. ಚೈತನ್ಯ ಜ್ಞಾನದಾಯಕವಾಗಿ ತನಗೆ ಬಾಹ್ಯ ಪ್ರಪಂಚವನ್ನು ತೋರಿ ಜಗತ್ತನ್ನು ತೋರ್ಸಾಕತೈತಿ. ಇದು ಈ ಚೈತನ್ಯ ತೋರಿ ಆ ಪ್ರಪಂಚಕ್ಕೆ ತಾನು ತೋರದೆ, ನೋಡ್ರಿ ಹೆಂಗೈತಿ ಇದು ತೋರ್ತತಿ. ಇದು ಲೌಕಿಕ ಈ ದೀಪ ತಾನು ಮಂದಿಗೆ ಕಾಣ್ತತಿ. ಇದು ಈ ದೇಹವೆಂಬ ರಂಗಸ್ಥಳದಲ್ಲಿ ನಡೀತಕ್ಕಂಥ ಈ ನರ್ತನೆಯನ್ನು ಅಹಂಕಾರವೆಂಬ ಅರಸ
ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ನಮ್ಮ ಇಂದ್ರಿಯಗಳು ಸಾಥ್ ಕೊಡ್ತಕ್ಕಂಥ ಈ ನರ್ತನವನ್ನು ಈ ಜಗತ್ತಿಗೆ ತೋರಾಕತೈತೆ. ಅದು ಈ ನರ್ತನ ಜಗತ್ತಿಗೆ ಕಾಣಕತೈತಿ. ನಮ್ಮ ನರ್ತನ ಇದನ್ನು ತನ್ನ ಬಾಹ್ಯ ಪ್ರಪಂಚಕ್ಕೆ ತೋರಿ ತಾನು ಈ ಪ್ರಪಂಚಕ್ಕೆ ತೋರದೇ ಮರೆಯಾಗಿ ಇರುವ, ಹಂಗಾರೆ ಇದಕ್ಕೆ ಚೈತನ್ಯ ಐತಲ್ಲ, ಇದನ್ನೆಲ್ಲ ತೋರಿಸೋ ಶಕ್ತಿ ಈ ಜಗತ್ತಿಗೆ ಕಾಣೋದಿಲ್ಲ. ತಾನು ಈ ಪ್ರಪಂಚಕ್ಕೆ ತೋರದೇ ಮರೆಯಾಗಿ ಇರುವ ಅರಿವು ಅಥವಾ ಚಿತ್ತ ಅಂತ ಕರಿತೇವಲ್ಲ, ಇದೊಂದು ವಿಚಿತ್ರ ದೀಪ. ಇದೇ ವಿಪರೀತದ ಬೆಳಕು. ಕತ್ತಲೆಯೊಳಗೆ ಇದೆ ಇದೆಲ್ಲ ಕತ್ತಲೆಯೊಳಗೆ ಅದೇವು ನಾವು. ಇವನ್ನೆಲ್ಲ ತೋರ್ಸಾಕತೈತಿ. ಅದು ಕತ್ತಲೆಯನ್ನು ನಮಗೆ ತೋರ್ಸಾಕತೈತಿ. ಕತ್ತಲೆಯನ್ನು ತೋರಿಸುವ ಒಂದು ಈ ಜಗತ್ತಿಗೆ ಕತ್ತಲೆಯ ಕಣ್ಣಿಗೆ ಆ ಬೆಳಕು ಕಾಣೋದಿಲ್ಲ. ಕತ್ತಲೆಯ ಕಣ್ಣಿಗೆ ಆ ಜಗತ್ತಿನ ಕತ್ತಲೆಯ ಕಣ್ಣಿಗೆ ಬೆಳಕು ಕಾಣೋದಿಲ್ಲ. ಆದರೆ ಕತ್ತಲೆಯ ಈ ಪ್ರಪಂಚವನ್ನು ನಮಗೆ ಬಾಹ್ಯವಾಗಿ ತೋರಿಸುವಂಥ ಒಂದು ವಿಪರೀತದ ಬೆಳಕು ತಾನು ಪ್ರಪಂಚಕ್ಕೆ ತೋರಲಾರದನೆ ಇರ್ತಕ್ಕಂಥ ಒಂದು ವಿಚಿತ್ರ ದೀಪ. ಅದು ವಿಪರೀತದ ಬೆಳಕು. ಇಂಥ ಕತ್ತಲೆಯೊಳಗೆ ನಮ್ಮ ಬದುಕು ಸಾಗ್ತಾ ಇದೆ. ಇಂಥ ಮಾಯಾ ಪ್ರಪಂಚದಲ್ಲಿ ನಮ್ಮ ಬದುಕಿದೆ. ಇದು ಏನು, ನನ್ನ ಮೂಲ ಸ್ವರೂಪ ಏನು, ಇದನ್ನು ವೇದಾಂತಿಗಳು ಬೇರೆ ಬೇರೆ ಧರ್ಮದವರು ಮೂಲ ಸ್ವರೂಪ ಸ್ವಸ್ವರೂಪ ಎಲ್ಲ ಹೇಳ್ತಾರೆ. ಅದು ನಿಜಾನೇ. ಸ್ವಸ್ವರೂಪ ಜ್ಞಾನ ಆಗಬೇಕು ನಮಗೆ. ಸ್ವಸ್ವರೂಪದ ಜ್ಞಾನ, ನಾನು ಏನಿದೇನೋ ಆ ಜ್ಞಾನದ ಸ್ವರೂಪ ಜ್ಞಾನ ನನಗೆ ಆಗಬೇಕು ಜನ್ಮ ತಾಳಿದ ಮೇಲೆ. ಮೈ ಮೀ ಇಸ್ ಗಾಡ್. ಮೈ ಮೀ ಇಸ್ ಗಾಡ್ ಅಂದ್ರೆ ಏನು? ಮೈ ಮೀ, ನಾನು, ನನ್ನತನ ಅನ್ನೋದೇನಿದೆಯಲ್ಲ, ನಾನು ಅಂತಕ್ಕಂಥದ್ದೇನಿದೆಯಲ್ಲ, ನಾನು ಈ ಶರೀರದಲ್ಲಿ ನಾನು ಅಂತಕ್ಕಂಥ, ದಟ್ ಈಸ್ ಮೈ ಮೀ. ಮೈ ಮೀ ಇಸ್ ಗಾಡ್. ಈಸ್ ದೇರ್ ಎನಿಬಡಿ ಎಕ್ಸೆಪ್ಟ್ ಗಾಡ್ ಅಂತ ಕೇಳ್ತಾರೆ. ಯಾರನ್ನೋ ಕೇಳಲಿಕ್ಕೆ ಹೋದ್ರು. ಬಯಾಜಿದ್ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ಮನೆಗೆ ಕದ ಬಡಿತಾರೆ. ಕದ ಬಡ್ದು ಕೇಳ್ತಾರೆ, ಬಯಾಜಿದ್ರು ಇದಾರ ಇಲ್ಲಿ ಅಂತಂದರೆ ತಕ್ಷಣಕ್ಕೆ ಆತನ ಪ್ರಶ್ನೆ, ಈಸ್ ದೇರ್ ಎನಿಬಡಿ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ಗಾಡ್? ಬಯಾಜಿದೆಲ್ಲದಾನಿಲ್ಲ ಅಂತ. ನೀನು ಇಲ್ಲ, ನಾನು ಇಲ್ಲ. ಈ ಜಗತ್ತಿನಲ್ಲಿ ದೇವ್ರನ್ನೊಬ್ಬರನ್ನ ಬಿಟ್ಟರೆ, ಆ ಮಹಾಚೈತನ್ಯವನ್ನು ಬಿಟ್ಟರೆ, ಆ ಮಹಾಸ್ಥಳವನ್ನು ಒಂದು ಬಿಟ್ಟರೆ, ಆ ವಿಪರೀತದ ಬೆಳಕನ್ನು ಒಂದು ಬಿಟ್ಟರೆ ಇನ್ನೆಲ್ಲರೂ ಈ ಜಗತ್ತಿನ ಬೇರೆ ಯಾರು ಅದಾರನ ಅನ್ನುವಂಥ ಪ್ರಶ್ನೆ. ಯಾವ ಸ್ಥಿತಿ ಮುಟ್ಟಿರ್ಬೇಕು ಅವರು ಆತದ್ದು. ನಾನು ನಿಮ್ಮನ್ನು ಹುಡುಕಾಕ್ ಬಂದಿದ್ದೆ ರೀ, ಇಲ್ಲಿ ಯಾರು ಅದಾರ ಸಾಕ್ರೆಟಿಸ್ ಅಂತ ಕೇಳಲಿಕ್ಕೆ ಹೋದರೆ, ನಾನು ಸಾಕ್ರೆಟಿಸನ್ನು ಹುಡುಕಾಡಾಕತ್ತೇನೆ, ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಶಬ್ದ ಬರುತ್ತಲ್ಲ ಸಾಕ್ರೆಟಿಸ್ ಬಾಯಲಿಂದ. ಸಾಕ್ರೆಟಿಸ್ ಅವ್ರ ಮನೆಗೆ ಹೋಗಿ ಕದಾ ಬಡೋದು, ಸಾಕ್ರೆಟಿಸ್ ಅವ್ರು ಅದಾರನ್ರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅವರ ಕದಾ ತೆಗೆದು ಹೇಳ್ತಾರೆ, ನಾನು ಅವ್ರನ್ನ ಹುಡುಕಾಕತ್ತೇನ್ರಿ, ಇನ್ನೂ ಸಿಕ್ಕಿಲ್ಲ ಅಂತಾರಲ್ಲ ಸಾಕ್ರೆಟಿಸ್. ಯಾವ ಸ್ಥಿತಿ ಇದ್ದಿದ್ದು? ಇದು ಯಾವ ಸ್ಥಿತಿ ಇದು? ನಮ್ಮ ಮನೆಗೆ ಕದಾ ಬಡದ್ರೆ ಅದಾರನ್ರಿ ಅಂತಂದ್ರೆ, ಹೌದು ಅದೇ ಬರ್ರಿ, ಬರ್ರಿ ಅಂತೇವೆ ನಾವು ಬರ್ರಿ ಅಂತೇವೆ. ಇಲ್ಲಿ ಇಂಥವ್ರ ಮನೆಗೆ ಹೋದ್ವಿ, ಇಂಥವ್ರ ನಮ್ಮ ಮನೆಗೆ ನೀವು ಬಂದ್ರಿ, ಸರ್ ಅದಾರನ್ರಿ ಅಂತ ಬಂದ್ರೆ ಅದಾರ ಬರ್ರಿ ಅಂತ ಕರೀತಾರೆ. ನಾವು ಒಳಗೆ ಬರ್ತೇವೆ, ಹೊರಗೆ ಬರ್ತೇವೆ, ಅವ್ರು ಬಂದು ಬರ್ರಿ ಅಂದ್ರೆ, ಅಥವಾ ಗೊತ್ತಿಲ್ಲದವ್ರು ಬಂದ್ರೆ ಇಲ್ಲಿ ಸರ್ ಅದಾರನ್ರಿ, ನಾನಾ ಬರ್ರಿ ಕುಂದ್ರ ಬರ್ರಿ ಅಂತ ಕರಿತೀವಿ. ಇದು ಸಹಜವಾಗಿರ್ತಕ್ಕ. ಬಟ್ ಸಾಕ್ರೆಟಿಸ್ ಹಂಗೆ ಹೇಳಿಲ್ಲಲ್ಲ, ಬಯಾಜಿದ್ ಹಂಗೆ ಹೇಳಿಲ್ಲಲ್ಲ, ಬಸವಣ್ಣವ್ರು ಹಂಗೆ ಹೇಳಿಲ್ಲಲ್ಲ, ಅಲ್ಲಂ ಪ್ರಭುದೇವ್ರು ಹಂಗಿಲ್ಲಲ್ಲ, ಅವ್ರು ಯಾರು ಹೇಳಲಿಲ್ಲಲ್ಲ. ನಾ ಯಾವ ಸ್ಥಿತಿಗೆ ಅದೇನೆ ಅನ್ನೋದನ್ನು, ನಾನು ಬೇರೆ ಇನ್ನೊಬ್ಬರು ಬೇರೆ ಅನ್ನುವಂಥ ಸ್ಥಿತಿ ಬರದೇ ಇದ್ದಾಗ, ಅವು ಈ ಜಗತ್ತು ಮೂಲ ಸ್ವರೂಪದ ಜೊತೆ ಅವರು ಸಮರಸಗೊಂಡಾಗ, ಅವಾಗ ನೀವು ಯಾರಂತ ಅವ್ರಿಗೆ ಗೊತ್ತಾಗೋದಿಲ್ಲ, ನಾನು ಯಾರಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ನಿರಾಕಾರ ಸ್ಥಿತಿಯಿಂದ ಹೊರಗೆ ಬಂದು ಸಾಕಾರ ರೂಪದಲ್ಲಿ ನಾವು ಬದುಕು ಮಾಡೋ ಸಂದರ್ಭದಲ್ಲಿಯೂ ಕೂಡ, ಆ ಬದುಕು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಹೊಳ್ಳಿ ನಿರಾಕಾರ ಸ್ಥಿತಿಯನ್ನು ಸೇರ್ತಕ್ಕಂಥದ್ದೇನಿದೆಯಲ್ಲ, ಅವ್ರ ಕಣ್ಣಿಗೆ ನಮಗೆ ಕಂಡರೂ ಕೂಡ ಅವರು ಈ ಜಗತ್ತಿನ ಎಲ್ಲ ಮಾಯಾಮರವೆಗಳನ್ನು ಮೀರಿ ಆಕಾಶದ ಮೇಲೆ ಬೇರೊಂದು ನಿರಂತರ ಸ್ಥಾನದಲ್ಲಿ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು ಅಂತ, ಬೇರೊಂದು ಸ್ಥಾನ ಆಕಾಶವನ್ನು ಮೀರಿ, ಆಕಾಶ ನಮ್ಗೆ ಕಾಣಿಕದು, ಸ್ಟಿಲ್ ದೇರ್ ಇಸ್ ಬಿಯಾಂಡ್ ಅಂತ ಕರಿತೇವಲ್ಲ,
ಸ್ಟಿಲ್ ದೇರ್ ಈಸ್ ಬಿಯಾಂಡ್ ಅಂದ್ರೇನು? ಆಕಾಶ ಎಲ್ಲಿ ಮುಂದೆ ಎಲ್ಲಿ ಹೋತು? ಜಗದಗಲ್ಲ, ಮುಗಿಲಗಲ್ಲ, ಮಿಗೆಗಲ್ಲ, ಆಕಾಶದಿಂದ ತತ್ತ ಅನ್ನೋದೇನಲ್ಲ, ಸ್ಟಿಲ್ ದೇರ್ ಈಸ್ ಬಿಯಾಂಡ್ ಅಂತೇವಲ್ಲ, ಆ ಸ್ಥಿತಿಯಲ್ಲಿ. ಹೌದಾ? ಬೇರೊಂದು ಸ್ಥಾನದಲ್ಲಿ ಲಿಂಗ ವಿಹುದು ಅಂದ್ರೆ ಏನು? ಯಾವ ಸ್ಥಾನದು? ಬೇರೊಂದು ಸ್ಥಾನ ಅಂದ್ರೆ ಸ್ಟಿಲ್ ದೇರ್ ಈಸ್ ಬಿಯಾಂಡ್. ಬೇರೊಂದು ಸ್ಥಾನ ಅಂದ್ರೆ ಯಾವುದು? ಲೋಕವನ್ನು ಹೊದ್ದದ ಶಿವನಿಲಯವು. ಬೇರೊಂದು ಸ್ಥಾನದಲ್ಲಿ ಲೋಕವನ್ನು ಹೊದ್ದದ ಶಿವನಿಲಯ, ಲೋಕನ ಹೊತ್ತು ನಿಂತಂತ ಒಂದು ಶಿವನಿಲಯ ಎಲ್ಲೈತಿ ಅಂದ್ರೆ ಆಕಾಶದಿಂದ ತತ್ತ. ಲೋಕವನ್ನು ಹೊತ್ತದ ಶಿವನಿಲಯವು. ಏಕಾಂತ ವಾಸದಲ್ಲಿ ಏಕೇಕರಣ ಪೂಜೆ, ಅದು ಏಕಾಂತ ವಾಸದಲ್ಲಿ ಐತದು. ಹೆಂಗೈತದು? ಸಹಜ ಸ್ಥಿತಿಯಲ್ಲಿ ಏಕಾಂತ ವಾಸದಲ್ಲಿ ಏಕೇಕರಣ ಪೂಜೆ. ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯಂ. ಚನ್ನಬಸವಣ್ಣವರು ಬ್ರಹ್ಮಸೂತ್ರದಲ್ಲಿ ಪದಮಂತ್ರ ಗೌಪ್ಯದಲ್ಲಿ ಹೇಳ್ತಾರೆ. 6 ನೆಲೆ ಮಂಟಪದ 3 ಕೋಣೆಗಳೊಳಗೆ, 6 ನೆಲೆ ಮಂಟಪದ 3 ಕೋಣೆಗಳೊಳಗೆ ನೋಡ್ರಿ, ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. 3 ನೆಲೆ ಮಂಟಪ ಪಶ್ಚಿಮ ಶಿಖಾಚಕ್ರ ಆದ ಮೇಲೆ ಮತ್ತೆ ಬೇರೆ ಸ್ಥಾನದೊಳಗೆ ಐತಲ್ಲ, ಅದು ಯಾವುದು? 6 ಚಕ್ರಗಳಿಗೆ 6 ಲಿಂಗಗಳನ್ನು ಕೊಟ್ಟರು, ಮಹಾಲಿಂಗವನ್ನು ಇಲ್ಲಿ ತಂದಿಟ್ರು, ಆಮೇಲೆ ಬಂತು ಪಶ್ಚಿಮ ಶಿಖಾಚಕ್ರಕ್ಕೆ ಬಂದಾದ್ಮೇಲೆ 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ 6 ನೆಲೆ ಮಂಟಪದ 3 ಕೋಣೆಗಳೊಳಗೆ ಅಲ್ಲೂ ಲಿಂಗಗಳದಾವು, ಎಲ್ಲಕ್ಕೂ ಲಿಂಗ, ಎಲ್ಲ ಚಕ್ರಗಳಿಗೆ ಲಿಂಗ ಧಾರಣೆ ಆಯಿತು. ಅಲ್ಲಿಗೆ ನಿಲ್ಲಿಲ್ಲದು, 9ಕ್ಕೆ ನಿಲ್ಲಿಲ್ಲ. 3 ಕೋಣೆಗಳೊಳಗೆ ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ. ಇದೆಂಥ ಸ್ಥಿತಿ ಇದು? ಅದು ನಿರಾಲಂಬ ಸ್ಥಿತಿ. ಪ್ರತಿಯೊಬ್ಬರಲ್ಲಿನೂ ನನಗನ್ನಿಸ್ತದೆ, ಪ್ರತಿಯೊಬ್ಬರಲ್ಲಿನೂ ಆ ನಿರಾಲಂಬ ಸ್ಥಿತಿಯ ಅರಿವು ಇರುತ್ತೆ. ಆ ನಿರಾಲಂಬ ಸ್ಥಿತಿಯ ಅರಿವು ಇರುತ್ತೆ. ಅದಕ್ಕೆ ಅಣುಚಕ್ರ ಅಂತ ಕರಿತೇವೆ, ಅದಕ್ಕೆ ಅಣುಲಿಂಗ ಅಂತ ಕರಿತೇವೆ. ಅದು ಸುಮ್ಮೈತದು, ಸುಮ್ಮೈತದ. ಹೆಂಗೈತೆ ಅಂದ್ರೆ ಇದ್ದಿದ್ದೇ ಗೊತ್ತಿಲ್ಲ ನಮಗೆ. ಅದು ಹೆಂಗೈತೆ ಅಂದ್ರೆ ನಾವು ಎಲ್ಲ ಚಕ್ರಗಳು ಬರ್ತಾವೆ, ಮೂಲಾಧಾರದಿಂದ ಹಿಡಿದು 15 ಚಕ್ರ ತನ, ಆಮೇಲೆ 3 ಚಕ್ರಗಳ ತನ ನಮಗೆಲ್ಲ ಅರಿವಾಗತ್ತೆ. ಹೌದು, ಹಿಂಗೈತಿ. ಇಲ್ಲಿಗೆ ಮಾತಾಡ್ತೇವೆ. ಬೇರೊಂದು ಸ್ಥಾನದಲ್ಲಿ ಲಿಂಗವಿಹುದು. ಬೇರೊಂದು ಸ್ಥಾನ ಅಂದ್ರೆ ಯಾವ ಸ್ಥಾನ? 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ ಬೇರೊಂದು ಸ್ಥಾನದಲ್ಲಿ ಆ ಮಹಾಘನ ಲಿಂಗವ ಕಂಡೆ. ಎಲ್ಲೈತ್ ನೋಡ್ರಿ. ಜಂತ್ರ ಸೂತ್ರದ ತೆರದಿ ನಿರಂತರಂ ನಿಜವಿಡಿದು, ಮಂತ್ರ ಭೇದವನ್ನರಿದು. ಮಂತ್ರದ ಭೇದನೂ ಅರಿಬೇಕಲ್ಲೇ. ಮಂತ್ರ ಭೇದವನ್ನರಿತು ಸಂತೈಸ್ಕೊಂತ ಹೋಗ್ಬೇಕದ ನಾವು, ಸುಮ್ಮನೆ ಅಲ್ಲದ ಆ ಸ್ಥಿತಿ ಮುಟ್ಟೋದು ಅಂತ. ನಿಶ್ಚಿಂತ ನಿರ್ಜಾತ ನಿರ್ವಯಲನೇರಿದ, ಇಲ್ಲಿ ಬಂತು ನೋಡಿ ಆ ಸ್ಥಿತಿ. ಇಲ್ಲಿ ಇರ್ತದಲ್ಲ, ಅಣುಚಕ್ರದಲ್ಲಿ ಇರ್ತಕ್ಕಂಥ ಅದು ನಿಶ್ಚಿಂತವಾಗೈತಿ, ಅದಕ್ಕೆ ಚಿಂತಿಲ್ಲ. ನಿರ್ಜಾತವಾಗಿದೆ, ಅದಕ್ಕೆ ಜನ್ಮ ಇಲ್ಲ. ನಿರ್ವಯಲನೇರಿದ, ಅಂತ ಬಯಲನ್ನೇರಿದ್ರವರು. ನಿರ್ವಯಲು, ಬಯಲು ಇಲ್ಲ, ನಿರ್ವಯಲು. ಬಯಲು ಇಲ್ಲದ ನಿರ್ವಯಲು. ಬಯಲು ಐತಂದ್ರೆ ಏನೋ ಐತಂದಂಗೆ. ಬಯಲಿಲ್ಲದ ಬಯಲು ಅದು ನಿರ್ವಯಲು, ಅದು ಸಹಜ ಸ್ಥಿತಿ. ನಿಶ್ಚಿಂತ ನಿರ್ಜಾತ ನಿರ್ವಯಲ ನೇರಿದ ಮಹಾಂತ ಕೂಡಲ ಚನ್ನ ಸಂಗಯ್ಯನ ಬ್ರಹ್ಮಸೂತ್ರವ ಬಲಿದು ವರ್ಮಾದಿ ವರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದೆನು. ನಿಶ್ಚಿಂತ ನಿರ್ಜಾತದ ಸ್ಥಿತಿಯಲ್ಲಿ ಒಂದು ಚೈತನ್ಯ ಈ ಶರೀರದಲ್ಲಿ ಇರುತ್ತಲ್ಲ, ಅದು ಚಿತ್ತು ಅಂತ. ಆ ಚೈತನ್ಯನೇ ಚಿತ್ತಾಗಿ ಬರುತ್ತೆ. ಅದು ಚಿತ್ತಾಗಿ ಪರಿಣಮಿಸ್ಲಿಕ್ಕೆ 4 ಹಂತದವು. ಅದು ಪ್ರಭುದೇವ್ರ ವಚನ ಹೇಳ್ತೇನೆ ನಾ ಈಗ. ಅದು ಚಿತ್ತು ಬರಲಿಕ್ಕೆ, ಆ ಮೂಲ ಸಹಜ ಸ್ಥಳಕ್ಕೆ ಚಿತ್ತು ಬರಲಿಕ್ಕೆ, ಚಿತ್ತು ಅಂದರೆ ಅಭಿಲಾಷೆ, ಜ್ಞಾನ. ಆ ಚಿತ್ತು ಬರಲಿಕ್ಕೆ ಎಷ್ಟು ಸ್ಥಿತಿಗಳದಾವ ಅಂತಂದ್ರೆ, ಇಲ್ಲಿ ಆ ವಚನ ಭಾಳ
ಭಾಳ ದೊಡ್ಡದಂದ್ರೂ ಅದನ್ನು ಓದಲೇಬೇಕು ನಾವು, ಆ ವಚನವನ್ನು ನಾವು ಓದಲೇಬೇಕಾಗತ್ತೆ. ಯಾವುದದು ವಚನ? ಸಹಜದಿಂದ ನಿರಾಲಂಬವಾಯಿತು, ಮೂಲ ಸ್ಥಿತಿ ಅದು. ಸಹಜದಿಂದ ನಿರಾಲಂಬವಾಯಿತು. ಆ ನಿರಾಲಂಬ ಸ್ಥಿತಿಗೆ ನಾವು ಅಣುಲಿಂಗ ಅಂತ ಕರೆದ್ವಿ. ಆ ನಿರಾಲಂಬ ಸ್ಥಿತಿಗೆ ಅಣುಲಿಂಗ. ಆ ಅಣುಲಿಂಗನೇ ನಮ್ಮ ಅಣುಚಕ್ರದಲ್ಲಿರುತ್ತೆ. ಆ ನಿರಾಲಂಬ ಸ್ಥಿತಿಯ ಜೊತೆಗೆ ಈ ಅಣುಚಕ್ರ ಸಮರಸಗೊಳ್ಳಬೇಕು. ಇದು ಬದುಕಿನ ಮೂಲ ಗುರಿ. ಇದನ್ನು ಶರಣರು ಸಾಧಿಸಿದ್ರು. ಅದಕ್ಕೆ ಶೂನ್ಯ ಸಂಪಾದನೆ. ಶೂನ್ಯದಿಂದ ಶೂನ್ಯ ಸಂಪಾದನೆ ಸಾಧಿಸೋದು. ಈ ಶೂನ್ಯದ ಅರಿವಾದಾಗ, ಒಳಗಿನ ಶೂನ್ಯದ ಅರಿವಾದಾಗ, ಈ ಒಳಗಿನ ನಮ್ಮ ಶರೀರದಲ್ಲಿರತಕ್ಕಂಥ ಈ ಶೂನ್ಯ ಸ್ಥಿತಿಯ ಅರಿವಿಗೆ ಮೂಲ ಕಾರಣವಾದ ಆ ಶೂನ್ಯದ ಸಮರಸ ಆದಾಗ ಅದು ಶೂನ್ಯ ಸಂಪಾದನೆ. ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು. ಅವಯವ ಇಲ್ಲ ಅದಕ್ಕಿನ್ನು. ನಿರವಯದಿಂದ ಆದಿಯಾಯಿತು. ಆದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ. ಇಲ್ಲಿಗೆ ಬಂತು ಸ್ಥಿತಿ. ಅಲ್ಲಿ ತನಕ ಅದಕ್ಕೆ ಮೂರ್ತ ರೂಪ ಇರಲಿಲ್ಲ, ಅದಕ್ಕೆ ಅವಯವ ಇಲ್ಲ, ನಿರವಯವಾಯಿತು. ಆ ಶರಣನ ಮೂರ್ತಿಯಿಂದ ಇನ್ನೆಲ್ಲ ಮೂರ್ತ ಸ್ವರೂಪ. ಇಲ್ಲಿ ಸಾಕಾರ ರೂಪ ಬಂದು ಈಗ. ಅಲ್ಲಿ ತನಕ ನಿರಾಕಾರ ಸ್ಥಿತಿ ಇತ್ತು. ಸಹಜದಿಂದ ನಿರಾಲಂಬ, ನಿರಾಲಂಬದಿಂದ ನಿರಾಳ, ನಿರಾಳದಿಂದ ನಿರವಯ, ನಿರವಯದಿಂದ ಆದಿವರೆಗಿನೂ, ಆದಿಸ್ಥಳದವರೆಗಿನೂ ನಿರಾಕಾರವಾಗಿತ್ತು. ಆಮೇಲೆ ಸಾಕಾರ ರೂಪಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು, ಪ್ರಕಟ ರೂಪಲಿಕ್ಕೆ ಪ್ರಾರಂಭ ಆಯಿತು. ಆ ಶರಣನ ಮೂರ್ತಿಯಿಂದ ಸದಾಶಿವನಾದ. ಆ ಸದಾಶಿವನ ಮೂರ್ತಿಯಿಂದ ಶಿವನಾದ. ಸದಾಶಿವ ಯಾರು? ಶಿವ ಯಾರು? ಆ ಶಿವನ ಮೂರ್ತಿಯಿಂದ ರುದ್ರನಾದ. ಮತ್ತು ರುದ್ರ ಯಾರಿಲ್ಲೇ? ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ. ಆ ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ. ನೋಡ್ರಿ ಅಲ್ಲಿಗೆ ಶರಣರ ದೇವರೆಲ್ಲ ಐತಿ, ನಮ್ಮ ದೇವರೆಲ್ಲ ಅದಾವ ನೋಡ್ರಿ. ಶರಣರ ದೇವರು ಸಹಜ ಸ್ಥಿತಿ ಒಳಗೈತಿ, ಸಹಜ ಸ್ಥಳದೊಳಗೈತಿ ಶರಣರ ದೇವರು. ನಮ್ಮ ದೇವರು ಈಗ ಬಂದಾವಲ್ಲ, ಇಲ್ಲಿ ತನ ಬಂದು ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿವರೆಗೆ ಬಂತು. ಆ ಬ್ರಹ್ಮನ ಮೂರ್ತಿಯಿಂದಲಾದವು ಸಕಲ ಜಗತ್ತು, ಜೀವ ಜಂತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು. ನೋಡ್ರಿ, ಗುಹೇಶ್ವರನ ಕರಸ್ಥಲದ ಹಂಗಿನಲ್ಲಿ ಇದು ಎದರ ಕುರುಹಿದು? ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ನಿಮ್ಮನ್ನು ಮೂರ್ತಗೊಳಿಸಿದ್ನೆ ಅಂದ್ರೆ, ನಿಮ್ಮನ್ನು ಮೂರ್ತಿ ರೂಪಕ್ಕೆ ತಂದೆ ಅಂದ್ರೆ, ಅಲ್ಲಿವರೆಗೆ ಮೂರ್ತಿ ರೂಪ ಆಗಿದ್ದಿಲ್ಲ ಇದು. ಜಗದಗಲ, ಮುಗಿಲಗಲ, ಎಷ್ಟಗಲದ್ರಿ ಅಂದ್ರೆ ಜಗತ್ತೆಷ್ಟಗಲ ಐತಿ ಅಷ್ಟಗಲ. ಮುಗಿಲು ಎಷ್ಟು ಎತ್ತರ ಐತಲ್ಲ, ಮುಗಿಲು ಎಷ್ಟು ಅಗಲ ಐತಲ್ಲ ಅಷ್ಟಗಲ. ಬೈಲ ಅಂದ್ರೆ ಹಿಂಗ ಇದು. ಮಿಗೆಯಗಲ, ಕಡಿಕಿಷ್ಟು ಹೇಳಲಾರ್ದ ಮುಂದೆ ಸಮಾಧಾನ ಆಗಲಿಲ್ಲ. ಹೆಂಗೆ ಹೇಳೋದಪ್ಪ ಇವ್ರು ಹೆಂಗೆ ಅದಾರಂತ? ನಿಮ್ಮಗಲ, ನೀವು ಹೆಂಗದ್ರಿ ಹಂಗ ಪ್ರಮಾಣಕ್ಕೆ ಸಿಗಲಿಲ್ಲ. ನಿಮ್ಮಗಲ, ಮುಂದೆ ಸಮಾಧಾನ ಆಗಲಿಲ್ಲ. ಏನು ಮಾಡಿದ್ವಿ? ಅದನ್ನು ಮೂರ್ತ ರೂಪಕ್ಕೆ ತೊಗೊಂಬಂದ್ವಿ, ಸಾಕಾರಕ್ಕೆ ತಂದ್ವಿ, ನಮ್ಮಂಗ ಮಾಡ್ಕೊಂಡ್ವಿ. ನಮ್ಮಂಗ ಮನುಷ್ಯ ರೂಪದೊಳಗಿತ್ತಂದ್ರೆ ಮನುಷ್ಯನಿಗೆ ಒಂದು ಶಿರ ಐತಿ, ಮನುಷ್ಯನಿಗೆ ಒಂದು ಪಾದ ಐತಿ. ಹಂಗಾರೆ ದೇವರು ಮನುಷ್ಯ ರೂಪದೊಳಗೆ ಬಂದಂದ್ರೆ ಇವನ ಶಿರ ಎಷ್ಟಕ್ಕೆ ಎತ್ತರ ಐತಿ, ಇವನ ಪಾದ ಎಷ್ಟಕ್ಕೆ ತಳಕದ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಶರಣರು. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಪಾತಾಳ ಅನ್ನೋದೇನಿತ್ತು ಅದಕ್ಕಿಂತ ಅತ್ತತ್ತ. ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ. ಸ್ಟಿಲ್ ದೇರ್ ಈಸ್ ಬಿಯಾಂಡ್ ಅಂದ್ರಲ್ಲ, ಬೇರೊಂದು ಸ್ಥಾನದಲ್ಲಿ ಲೋಕವನ್ನು ಹೊತ್ತದ ಶಿವನಿಲಯವು. ಯಾವುದೋ ಒಂದು ಸ್ಥಾನದಲ್ಲಿ ಲೋಕವನ್ನು ಹೊತ್ತಂತ ಶಿವನ ನಿಲಯ ಐತಿ. ಅಲ್ಲಿ ಹೋದ್ರಿ, ಹೌದಾ? ಮುಂದೆ ಹೇಳಿದರು, ಮುಂದೇನು ಹೇಳಿದರು? ಆಕಾಶದಿಂದ ತತ್ತ ನಿಮ್ಮ ಶ್ರೀ ಮುಕುಟ.
ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಅಗಮ್ಯ, ಗಮ್ಯ ಅಲ್ಲದು, ಅಗೋಚರ, ಕಣ್ಣಿಗೆ ಕಾಣದೇ ಇರೋದು ಈ ಜಗತ್ತನ್ನ ತೋರಿಸುವಂತ ಶಕ್ತಿ ಐತಿ. ಈ ಸಕಲ ಪ್ರಪಂಚವನ್ನ ತನ್ನ ಚೈತನ್ಯ ಮತ್ತು ಜ್ಞಾನದಾಯಕವಾಗಿ ಜಗತ್ತನ್ನ ತೋರಿಸುತ್ತಿರುವ, ಜಗತ್ತಿಗೆ ತಾನು ತೋರದೆ ಮರೆಯಾಗಿ ಇರುವ ಒಂದು ವಿಚಿತ್ರ ದೀಪ, ಅದು ಚಿತ್ತು, ಅದು ಅರಿವು. ಏನಂದ್ರೆ ಇಲ್ಲಿ ಅಗೋಚರವಾಗಿ, ಅಗಮ್ಯವಾಗಿ, ಅಪ್ರತಿಮವಾಗಿ, ಪ್ರತಿಮೆಗೆ ಸಿಕ್ಕಿಲ್ಲ, ಪ್ರತಿಮಾ ರೂಪ ಇಲ್ಲಿಲ್ಲಿ, ನಿರವಯ ಸ್ಥಿತಿ ಐತಿ ಇಲ್ಲಿ. ಅಪ್ರಮಾಣ, ಪ್ರಮಾಣಿಸ್ಲಿಕ್ಕೆ ಬರುವುದಿಲ್ಲ. ಹಾಲು 1 ಲೀಟರ್ 2 ಲೀಟರ್ 3 ಲೀಟರ್, ಅಕ್ಕಿ 1 kg 2 kg 3 kg, ನಿಮ್ಮ ಎತ್ತರ ಉದ್ದ ಅಗಲ ಎಷ್ಟು kg ವೇಟು 80 kg, 5 ಫೂಟು 6 ಇಂಚು ಉದ್ದ. ಪ್ರಮಾಣ ಇದು. ದೇವರು ಅಪ್ರಮಾಣ, ಪ್ರಮಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನಂತ ಕರೆದ್ವಿ? ವಿಪರೀತದ ಬೆಳಕು. ಕೆನಾಟ್ ಬಿ ಮೆಜರ್ಡ್ ಅಂದ ಮುಂದೆ ಹೇಳಿದರು, ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಅಂದ್ರಲ್ಲ. ಈ ಕರಸ್ಥಲದ ಗುಹೇಶ್ವರನ ಲಿಂಗದ ಕರಸ್ಥಲದ ಹಂಗಿನಲ್ಲಿ ಇವರೆಲ್ಲ ಮ್ಯಾಗಿನ ಹುಟ್ಟಿದು ಅಂತೀವಿ. ಇದರ ಮೂಲಾಧಾರ ಯಾವುದು? ಮೂಲ ಸ್ಥಿತಿ ಯಾವುದು? ಮೂಲ ಸ್ಥಿತಿ ಮತ್ತೆ ಬಂದಾಗ ನಿರಾಲಂಬ, ನಿಶೂನ್ಯ, ಸಹಜ ಸ್ಥಳ. ಮತ್ತಲ್ಲಿಗೆ ಹೋಗೋದು ಶಾಂತಮಯವಾಗಿರ್ತಕ್ಕಂಥ ಸಹಜ 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 ಸಹಜ, ಎಷ್ಟು ಸಹಜ ಅಷ್ಟು ಸಹಜವಾಗಿರುವಂತಹ ಆ ಒಂದು ವಿಪರೀತದ ಬೆಳಕು ಈ ಬಾಹ್ಯಕ್ಕೆ ತೋರುವ ಪ್ರಪಂಚದ ಕತ್ತಲೆಯಲ್ಲಿ ಇದ್ದೂ ಇಲ್ಲದಂತಿದೆಯಲ್ಲ, ಅದು ಬೆಳಗೂ ಅದೇ, ಕತ್ತಲೆಯೂ ಅದೇ, ಒಂದಕ್ಕೊಂದು ಅಂಜದು. ಅವೆರಡು ಒಂದಕ್ಕೊಂದು ಅಂಜಂಗಿಲ್ಲ. ಆ ಸ್ಥಿತಿಯಲ್ಲಿ ನಮ್ಮ ಈ ಬಾಹ್ಯ ಪ್ರಪಂಚದ ಬದುಕು. ಈ ಸ್ಥಿತಿಯನ್ನು ಅರಿಯುವಂಥ ಕೆಲಸವನ್ನು ಭಾಳಷ್ಟು ತತ್ವಜ್ಞಾನಿಗಳು, ಪಾಶ್ಚಾತ್ಯ ತತ್ವಜ್ಞಾನಿಗಳು ಇವರೆಲ್ಲರೂ ಮಾಡಿದರು. ಆದರೆ ಬಹಳ ಸಹಜವಾಗಿ, ಸಾಮೂಹಿಕವಾಗಿ, ಪ್ರತಿಯೊಬ್ಬರಿಗೂ ನಿಲುಕುವ ರೀತಿಯಲ್ಲಿ, ಪ್ರತಿಯೊಬ್ಬರೂ ಮಹಾದೇವನ ಸ್ಥಿತಿ ಮುಟ್ಟುವ ರೀತಿಯಲ್ಲಿ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಆ ನಿರಾಕಾರ ಸ್ವರೂಪವನ್ನು, ತನ್ನ ಮೂಲ ಸ್ಥಳವನ್ನು, ತನ್ನ ಮೂಲ ಸ್ವರೂಪವನ್ನು ಅತ್ಯಂತ ಸಹಜವಾಗಿ ಸಮರಸಗೊಳ್ಳುವ ಪ್ರಕ್ರಿಯೆಯನ್ನು ಈ ಜಗತ್ತಿಗೆ ನೀಡಿದವರು ಬಸವಾದಿ ಶರಣರು. ಈ ಒಂದು ಸ್ಥಿತಿಯನ್ನು ಅಭ್ಯಾಸ ಮಾಡೋದು, ಅದಕ್ಕೆ ಬೋನದೊಳಗೊಂದು ಆನೆ ಇದ್ದಿತ್ತು. ಬೋನದೊಳಗೊಂದು ಆನೆ ಇದ್ದಿತ್ತು, ಬೋನ ಬೆಂದಿತ್ತು, ಆನೆ ಬದುಕಿತ್ತು. ಇದೇನು ಸೋಜಿಗವಯ್ಯ? ಬೋನ ಅಂತಂದ್ರೆ ಬಲೆ, ಆ ಬಲೆಯಲ್ಲಿ ಒಂದು ಆನೆ ಐತಿ. ಆದ್ರೆ ಆ ಬೋನ ಸುಟ್ಟು ಹೋಗ್ಬಿಟ್ಟೈತಿ. ಆ ಬಲೆ ಸುಟ್ಟು ಹೋಗ್ಬಿಟ್ಟೈತಿ. ಆ ಬೋನದೊಳಗಿರ್ತಕ್ಕಂಥ ಆನೆನೂ ಸುಡಬೇಕಾಗಿತ್ತು ಖರೆ ಅಂದ್ರೆ. ಆದರೆ ಬೋನ ಬೆಂದಿತ್ತು, ಆನೆ ಬದುಕಿತ್ತು. ಇದೇನು ಸೋಜಗವಯ್ಯ? ದೇವ ಸತ್ತ ನೋಡ್ರಿ, ದೇವ ಸತ್ತ. ಈ ಮಾತುಗಳು ಬರಬೇಕಂದ್ರೆ ಪ್ರಭುದೇವರೇ ಹೇಳಬೇಕಿದು. ದೇವರ ಸ್ಥಿತಿಯನ್ನು ಮೀರಿಂದ ದಾಟಿದ ಸ್ಥಿತಿ ಏನಿದೆಯಲ್ಲ, ಆ ಸಹಜ ಸ್ಥಿತಿ. ದೇವ ಸತ್ತ, ದೇವಿ ಕೆಟ್ಟಳು. ಚೈತನ್ಯ ಮತ್ತು ಶಿವ ಮತ್ತು ಶಕ್ತಿ ತತ್ವಗಳಂತ ಕರಿತೀವಲ್ಲ, ಕೊನೆಗೆ ಬಂದು ಅಂಗಸ್ಥಳದೊಳಗೆ ಇವೆಲ್ಲ ಬರ್ತಾವೆ. ಲಿಂಗ ಮತ್ತು ಅಂಗ ಆದಮೇಲೆ ಅಂಗದಲ್ಲಿಯೂ ಶಿವ ಮತ್ತು ಶಕ್ತಿ ಚೈತನ್ಯಗಳು ಸೇರ್ತಾವಲ್ಲ,
ಇವು ಅಡಗಿ ಹೋಯ್ದು. ದೇವ ಸತ್ತ, ದೇವಿ ಕೆಟ್ಟಳು, ಆನು ಬದುಕಿದನು ಗುಹೇಶ್ವರ. ನೋಡ್ರಿ, ದೇವರ ಇಲ್ಲ, ದೇವ್ರ ಸತ್ ಮೇಲೂ ನಾ ಬದುಕೇನು ಅನ್ನೋದೇನೋ ಸ್ಥಿತಿ ಐತಲ್ಲ, ಅದು ಮೂಲ ಸಹಜ ಸ್ಥಳದ ಸ್ಥಿತಿ. ಅದನ್ನು ಹೇಳಿದ್ರು. ಆ ಸ್ಥಳದಲ್ಲಿ ಆ ಸ್ಥಿತಿಯಲ್ಲಿ ನಿಂತು ಹೇಳಿದಂಥ ಮಾತಿದು ಪ್ರಭುದೇವರು. ದೇವ ಸತ್ತ, ದೇವಿ ಕೆಟ್ಟಳು, ಆನು ಬದುಕಿದೆನು ಗುಹೇಶ್ವರ. ಅಂದರೆ ಅವರ ಒಳಗಿರ್ತಕ್ಕಂಥ ಆತ್ಮಚೈತನ್ಯ ಆ ಮೂಲ ಸ್ವರೂಪದ ಜೊತೆಗೆ ಸಮರಸಗೊಂಡಾಗ ಅಲ್ಲಿ ನಾನು ಸದಾ ಬದುಕೇ ಇರ್ತೇನೆ. ಯಾಕಂದರೆ ಅದಕ್ಕೆ ಏನಿಲ್ಲ, ಸಾವಿಲ್ಲ. ಅದಕ್ಕೆ ಸಾವಿಲ್ಲದ ಗಂಡನ ಅಂತ ಹೇಳಿದ್ರು. ಅದಕ್ಕೆ ಸಾವಿಲ್ಲದ ಸ್ಥಿತಿಯಲ್ಲಿ ನಾನು ಜಾಯಿನ್ ಆದರೆ ನನಗೂ ಸಾವಿಲ್ಲಲ್ಲ. ಅದಕ್ಕೆ ನಾ ಬದುಕಿದೆ, ಅದಕ್ಕೆ ನಾ ಉಳ್ಕೊಂಡೆ. ದೇವ ಸತ್ತ ಅಲ್ಲಿ. ಯಾಕೆ ಸತ್ತ? ಆತ್ಮನಿಂದ ಇವೆಲ್ಲ ಹುಟ್ಟಿದಲ್ಲ. ಸದಾ ಶಿವನಾದ, ಶಿವನಿಂದ ರುದ್ರನಾದ, ರುದ್ರನಿಂದ ವಿಷ್ಣು ಆದ, ವಿಷ್ಣುವಿನಿಂದ ಏನು ಬ್ರಹ್ಮನಾದ. ಇವರೆಲ್ಲರೂ ಹೋಗ್ಬಿಟ್ರಲ್ಲಿ. ಆ ಸ್ಥಿತಿ ಮುಟ್ಟಿದಾಗ ಇವರೆಲ್ಲ ಹೋಗ್ಬಿಟ್ರಲ್ಲ. ಅಲ್ಲಿ ಆ ಸ್ಥಿತಿ ಮುಟ್ಟಿದಾಗ ಇವರೆಲ್ಲ ಹೋಗ್ಬಿಟ್ಟು ಅಡಿಗೆ ಹೋಗ್ಬಿಡುತ್ತೆ. ನಾನು ಇಲ್ಲ ನೀನು ಇಲ್ಲದ ಸ್ಥಿತಿ ಏನೈತಿಲ್ಲ, ನಾನು ಇಲ್ಲ ನೀನು ಇಲ್ಲದ ಸಮರಸ ಭಾವದ ಸ್ಥಿತಿ ಮುಟ್ಟಿದಾಗ ಇವ್ಯಾವ ಇರಂಗಿಲ್ಲಲ್ಲ. ಆ ಸ್ಥಿತಿಯನ್ನು ಕೂಡಿಕೊಳ್ಳುವಂಥ ಒಂದು ಸಹಜ ಪ್ರಕ್ರಿಯೆ ಅತ್ಯಂತ ಕಠಿಣವಾದ ಮಾರ್ಗ. ಶರಣ ಮಾರ್ಗ ಅಂದರೆ ಭಾಳ ತಪಸ್ಸು ಮಾಡಿ, ಕಾಡಿಗೆ ಹೋಗಿ ತ್ಯಾಗ ಮಾಡಿ, ಮನೆ ಮಾರಿಬಿಟ್ಟು, ರಾಜ್ಯವನ್ನು ಬಿಟ್ಟು, ಸಂಸಾರ ತ್ಯಾಜ್ಯ ಮಾಡಿ, ಇವನ್ನೆಲ್ಲ ಮಾಡಿ ಪರಮಾತ್ಮನನ್ನು ಒಲಿಸುವಂಥ ಒಂದು ಪ್ರಕ್ರಿಯೆಗೆ ಸಹಜವಾದ ಪ್ರಕ್ರಿಯೆ ಆಗಿತ್ತು ಅವಾಗ. ಆ ಸಹಜ ಪ್ರಕ್ರಿಯೆ ಅಸಹಜ ಪ್ರಕ್ರಿಯೆಯಾಗಿ ಒಂದು ಸಹಜ ಸ್ಥಿತಿಯನ್ನು ತಂದು ಕೊಟ್ಟರು ಶರಣರು. ಅದಕ್ಕೆ ಅಷ್ಟೊಂದು ಸಂಖ್ಯೆಯಲ್ಲಿ ಲಕ್ಷದ ಮೇಲೆ 96,000 ಗಣಗಳು ಕಲ್ಯಾಣದಲ್ಲಿದ್ದರಲ್ಲ, 770 ಅಮರ ಗಣಗಳು ಏನು ಕಲ್ಯಾಣದಲ್ಲಿದ್ದರಲ್ಲ, ಏನು ವಚನಕಾರರು ವಚನಕಾರ್ತಿಯರು ಬಸವಣ್ಣನ ಆದಿಯಾಗಿ ಏನು ಶರಣರಿದ್ರಲ್ಲ, ಇವರೆಲ್ಲ ಏಕಕಾಲಕ್ಕೆ ಅದೇ ಸ್ಥಿತಿಯನ್ನು ಮುಟ್ಟುವಂಥದ್ದು ಏನಾಗಿತ್ತಲ್ಲ. ಜಗತ್ತಿನ ಇತಿಹಾಸದಲ್ಲಿ ಒಂದೇ ಸಮಯದಲ್ಲಿ ಇಷ್ಟೊಂದು ಸಂಖ್ಯೆಯ ಜನರು ಆ ಪರಮ ಸ್ವರೂಪದ ಸ್ಥಿತಿಯನ್ನು ಮುಟ್ಟುವಂಥದ್ದು ಏನಿದೆ ಅಲ್ಲ, ಇದು ಯಾವ ಜಗತ್ತಿನ ಯಾವ ಇತಿಹಾಸದಲ್ಲಿ ಸಿಗೋದಿಲ್ಲ. ಇದು ಆ ಸ್ಥಿತಿಯನ್ನು ಸಂಪಾದಿಸುವುದೇ ಶೂನ್ಯ ಸಂಪಾದನೆ. ಎಲ್ಲರಿಗೂ ಶರಣಾರ್ಥಿ. ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆಯನ್ನು ಅದ್ಭುತವಾಗಿ ಡಾಕ್ಟರ್ ಶಂಭು ಹೆಗಡಾಳ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ತಾವೆಲ್ಲ ಬಹಳಷ್ಟು ಆಸಕ್ತಿಯಿಂದ ಇದನ್ನು ಶ್ರವಣ ಮಾಡಿದ್ದಕ್ಕೆ ತಮಗೂ ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ವಚನ ಮಂಗಲದಿಂದ ಮುಕ್ತ ಮಾಡೋಣ. ತುದಿಯ ಕೊಡಗದಂತೆ ನೇಣ ತುದಿಯ ಬೊಂಬೆಯಂತೆ, ಕೋಲ ತುದಿಯ ಕೊಡಗದಂತೆ ನೇಣ ತುದಿಯ ಬೊಂಬೆಯಂತೆ, ಆಡಿದೆ ನಯ್ಯ ನೀನಾಡಿಸಿದಂತೆ, ಆನು ನುಡಿದೆ ನಯ್ಯ ನೀ ನುಡಿಸಿದಂತೆ, ಆಡಿದೆ ನಯ್ಯ ನೀನಾಡಿಸಿದಂತೆ, ಆನು ನುಡಿದೆ ನಯ್ಯ ನೀ ನುಡಿಸಿದಂತೆ, ಆನು ಇದ್ದೆ ನಯ್ಯ ನೀ ಇರಿಸಿದಂತೆ, ಆನು ಇದ್ದೆ ನಯ್ಯ ನೀ ಇರಿಸಿದಂತೆ. ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ, ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ, ಸಾಕೆಂಬನಕ್ಕ
ಸಾಕೆಂಬನಕ ಕೋಲ ತುದಿಯ ಕೊಡಗದಂತೆ ನೇಣ ತುದಿಯ ಬೊಂಬೆಯಂತೆ ಕೋಲ ತುದಿಯ ಕೊಡಗದಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆ ನಯ್ಯ ನೀನಾಡಿಸಿದಂತೆ ಆನು ನುಡಿದೆ ನಯ್ಯ ನೀ ನುಡಿಸಿದಂತೆ ಆಡಿದೆ ನಯ್ಯ ನೀನಾಡಿಸಿದಂತೆ ಆನು ನುಡಿದೆ ನಯ್ಯ ನೀ ನುಡಿಸಿದಂತೆ ಆನು ಇದ್ದೆ ನಯ್ಯ ನೀ ಇರಿಸಿದಂತೆ ಆನು ಇದ್ದೆ ನಯ್ಯ ನೀ ಇರಿಸಿದಂತೆ ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ಸಾಕೆಂಬನಕ್ಕ ಸಾಕೆಂಬನಕ್ಕ